ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಅರಿಶಿಣ ಮತ್ತು ರಾಗಿ ಬೇಸಾಯ ಹಾಗೂ ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮುತ್ತತ್ತರಾಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಡಿ ವಿಶ್ವನಾಥ್ ಮತ್ತು ಬಿಜಿಪುರ ರಾಗಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಬಿಎಸ್ ಮಹದೇವಯ್ಯ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ವಿಶ್ವನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಹದೇವಯ್ಯನವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ವಿಶ್ವನಾಥ್, ತಮ್ಮ ಬಗ್ಗೆ ಎಷ್ಟು ಜಮೀನಿದೆ, ಏನು ಬೆಳೆ ಮಾಡ್ತೀರಿ ತಾವು? ಸರ್, ನನಗೆ 2.5 ಎಕರೆ ಜಮೀನಿದೆ ಸರ್. ಅದರಲ್ಲಿ ನಾನು ಒಂದು 2 ಎಕರೆ ಅರಿಶಿಣ ಬೆಳೀತಾ ಇದ್ದೀನಿ ಮತ್ತು ಇನ್ನೊಂದು ಅರ್ಧ ಎಕರೆ ಈ ಜೋಳ ಬೆಳೀತಾ ಇದ್ದೀನಿ ಸರ್. ನೀರಾವರಿ ಆಶ್ರಯ? ನೀರಾವರಿ ಆಶ್ರಯ ಸರ್. ಎಲ್ಲಿ ಬರುತ್ತೆ ಸರ್ ತಮ್ಮ ಜಮೀನು? ಸರ್, ಹನೂರಿಂದ ಮಹದೇಶ್ವರ ಬೆಟ್ಟದ ರೋಡಲ್ಲಿ ಒಂದು 3 ಕಿಲೋಮೀಟ್ರ್ ಹೋಗ್ಬೇಕು ಸರ್. ಅಲ್ಲಿದೆ ವೈಶಂಪಾಳ್ಯ ಅಂತ, ಆ ಗ್ರಾಮದಲ್ಲಿ ವಾಸವಾಗಿದ್ದೀವಿ ಸರ್. ಅಲ್ಲಿದೆ ಸರ್ ನಮ್ಮ ಜಮೀನು. ನೀವು ಒಂದು ಕಂಪನಿಯನ್ನು ಕಟ್ಟೋದಕ್ಕೆ ಕಾರಣ ಏನು ಸರ್? ಸರ್, ನನಗೆ ರೈತರಿಗೆ ಏನಾದರೂ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿತ್ತು. ಆವಾಗ ನಮ್ಮ CEO ರಾಮಸ್ವಾಮಿ ಅವರು, ನಮ್ಮ ಪಕ್ಕದವರೇ, ಅವರು ಹಿಂಗೆ ಒಂದು ನಬಾರ್ಡ್ ಕಡೆಯಿಂದ ನಮಗೆ ಸಪೋರ್ಟ್ ಮಾಡ್ತಾರೆ. ರೈತರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬಹುದು, ನಾವೆಲ್ಲ ಸೇರಿ ಒಂದು ಕಂಪ್ನಿ ಮಾಡೋಣ ಹಿಂಗೆ ಅಂತ ಹೇಳಿದ್ರು ಸರ್. ಆವಾಗ ನಾವು ಒಂದು 5-6 ಜನ ಸೇರಿಕೊಂಡ್ವಿ. ಆಗ ಇನ್ನೊಂದು ಸ್ವಲ್ಪ ಜನ ಅವ್ರಿಗೆ, ನಮ್ಮ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿದ್ವಿ, ಹಿಂಗೆ ಒಂದು ಕಂಪ್ನಿ ಮಾಡೋ ಒಂದು ಪ್ರಾವಿಷನ್ ಇದೆ ನೋಡಿ ಎಲ್ಲ ಸೇರೋಣ ಅಂತ. ಓಕೆ, ಒಪ್ಕೊಂಡ್ರು ಸರ್. ಆವಾಗ ನಾವು ಒಂದು 300 ಜನ ಷೇರ್ದಾರನ ಮಾಡಿ ಆರಂಭ ಮಾಡಿದ್ವಿ ಸರ್. ಏನು ಹೆಸರು ಕೊಟ್ಕೊಂಡ್ರಿ ನಿಮ್ಮ ಕಂಪ್ನಿಗೆ? ಆವಾಗ ಸರ್ ನಾವು ಮುತ್ತತ್ತಿರಾಯ ರೈತ ಉತ್ಪಾದಕರ ಕಂಪನಿ ಅಂತ ಕೊಟ್ಕೊಂಡ್ವಿ ಸರ್. ಯಾಕೆ ಅದೇ ಹೆಸರು? ಸರ್, ನಾವೆಲ್ಲ ಆಂಜನೇಯನ ಬೆಲ್ಟ್ನವರು ಸರ್, ಹನುಮಂತರಾಯನ ಬೆಲ್ಟ್ನವರು. ಸರಿ, ಅದರಿಂದ ಮುತ್ತತ್ತಿರಾಯ ಅಂತ ಹೆಸರು ಕೊಟ್ಕೊಂಡ್ವಿ ಸರ್. ಅಲ್ಲಿ ಬರುತ್ತಾ ದೇವಸ್ಥಾನ? ಹೌದು ಸರ್, ಬರುತ್ತೆ. ಎಲ್ಲಿ ಬರುತ್ತೆ? ಮುತ್ತತ್ತಿ ಸರ್. ಮುತ್ತತ್ತಿ, ನೀವು ಕೇಳಿಲ್ವಾ? ಅಲ್ಲಿರೋ ಆಂಜನೇಯ ಸ್ವಾಮಿ ಹೆಸರನ್ನು ಇಟ್ಕೊಂಡ್ವಿ ಸರ್. ಓಕೆ. ಈಗ ಎಷ್ಟು ಜನ ಸದಸ್ಯರು? ಸರ್, ಇವಾಗ 1000 ಜನ ಸದಸ್ಯರಿದ್ದಾರೆ ಸರ್. ಇವಾಗ ನಮ್ಮಲ್ಲಿ 7 ಜನ ನಿರ್ದೇಶಕರುಗಳಿದ್ದಾರೆ. ಕಂಪ್ನಿ ಒಳ್ಳೆ ಥರದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಯಾವಾಗ ತಾವು ಕಂಪ್ನಿಯನ್ನು ನೋಂದಣಿ ಮಾಡಿಸಿದ್ದು? ಸರ್, 29/3/2022ರಲ್ಲಿ ನಾವು ಕಂಪನಿ ನೋಂದಣಿ ಮಾಡಿಸ್ಕೊಂಡ್ವಿ ಸರ್. ಅಂದರೆ ನಿಮಗೆ ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು? ಹೌದು ಸರ್. ಈ ಕಂಪ್ನಿ ಕಟ್ಟಿದ್ರಿಂದ ರೈತರಿಗೆ ಒಳ್ಳೇದಾಗಿದೆ ಅಂತ ತಮಗನ್ಸುತ್ತಾ? ಸರ್, ಇವಾಗ ಅನಿಸಿದೆ ಸರ್. ಯಾಕೆಂದರೆ ನಮಗೆ ರೈತರಿಗೆ ಏನೇನು ಸೌಲಭ್ಯಗಳು ಸಿಗುತ್ತವೆ ಅದನ್ನು ನಮ್ಮ ಕಂಪ್ನಿ ಕಡೆಯಿಂದ ಕೊಡಿಸ್ತಾ ಇದ್ದೀವಿ. ಮತ್ತು ಅವ್ರಿಗೆ ಟ್ರೈನಿಂಗ್ಗಳು ಕೊಡ್ತಾ ಇದ್ದೀವಿ ಸರ್. ಮತ್ತು ಅವರು ಬೆಳೆದಂಥ ಬೆಳೆನ, ನಮ್ಮ ಕಂಪ್ನಿ ಮಾಡಿರೋದು ಏನಂದರೆ, ಅವರು ಬೆಳೆದಂಥ ಬೆಳೆನ ಮಧ್ಯವರ್ತಿಗಳಿಲ್ಲದಂತೆ ಮಾರಾಟ ಮಾಡಬೇಕು ಸರ್. ಅದಕ್ಕೆ ನಾವು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಬಾರಿನೂ ಕೂಡ ನಾವು ಮಾಡೇ ಒಂದು 42 ಲಕ್ಷ ಅಷ್ಟು ಅರಿಶಿಣ ಖರೀದಿ ಮಾಡಿ ನಾವೇ ನೇರ ಮಾರಾಟ ಮಾಡಿದ್ದೀವಿ ಸರ್. ಹೇಗೆ ಖರೀದಿ ಮಾಡಿದ್ರಿ? ಎಲ್ಲಿ ಮಾರಾಟ ಮಾಡಿದ್ರಿ? ರೈತರಿಂದನೇ ಖರೀದಿ ಮಾಡಿದೆ ಸರ್. ಅದೇ ನಿಮ್ಮ ಷೇರ್ದಾರರಿಂದನೇ ಖರೀದಿ ಮಾಡಿದೆ ಸರ್. ಅದನ್ನು ನಾವು ಬೆಂಗಳೂರಿಗೆ ಪಾಕೆಟ್ ಮಾಡಿ ಕೊಡುವಂಥ ಕೆಲಸನೂ ಮಾಡಿದ್ದೀವಿ. ಕ್ವಿಂಟಲ್ ಗಟ್ಟಲೆ ಕೊಡುವಂಥ ವ್ಯಾಪಾರನೂ ಮಾಡಿದ್ದೀವಿ ಸರ್. ಪಾಕೆಟ್ ಅಂದ್ರೆ ಏನು ಸರ್? 1 kg ಪಾಕೆಟ್ ಮಾಡೋದು. ಅಂದರೆ ಅರಿಶಿನ ಪುಡಿ ಮಾಡೋದು? ಇಲ್ಲ ಸರ್, ಅರಿಶಿನ ಪುಡಿನೂ ಮಾಡ್ತೀವಿ. ಅರಿಶಿನ ಪಾಲಿಶ್ ಮಾಡಿ ಪಾಕೆಟ್ ಮಾಡಿನೂ ಕಳಿಸ್ತಾ ಇದ್ದೀವಿ ಸರ್. ಅರಿಶಿನೇ? ಅರಿಶಿನೇ ಸರ್. ಈಗ ಅರಿಶಿನ ಪ್ರೋಸೆಸ್ ಮಾಡೋದಕ್ಕೆ, ಅಂದರೆ ಅದಕ್ಕೆ ಪಾಲಿಶ್ ಮಾಡೋಕ್ಕೆ ಈ ಥರದ್ದೆಲ್ಲ ಸದ್ಯದಲ್ಲಿ ನಮ್ಮ ಹತ್ರ ಇಲ್ಲ ಸರ್. ಪಕ್ಕದಲ್ಲಿ ಇರೋದನ್ನ ಉಪಯೋಗಿಸ್ಕೊತಾ ಇದ್ದೀವಿ ಸರ್. ಅಂದರೆ ಬಾಡಿಗೆ ಆಧಾರದಲ್ಲಿ ಉಪಯೋಗಿಸ್ಕೊತಾ ಇದ್ದೀವಿ. ಪ್ಯಾಕ್ ಮಾಡೋದು ಮತ್ತೊಂದು ಅಂದ್ರಲ್ಲ, ಅವೆಲ್ಲ ಲೇಬರ್ಗಳು ಇಟ್ಕೊಂಡು ನಾವೇ ಮಾಡ್ತಾ ಇದ್ದೀವಿ ಸರ್. ನೀವೇ ಮಾಡ್ತಾ ಇದ್ದೀವಿ ಸರ್? ಹೌದು. ಈಗ ಅರಿಶಿನ ಖರೀದಿ ಮಾಡೋದಕ್ಕೆ ಬಂಡವಾಳಕ್ಕೆ ಏನು ಮಾಡಿದ್ರಿ? ಬಂಡವಾಳ ಸರ್, ನಮ್ಮಲ್ಲಿ ಇತ್ತಲ್ಲ ಸರ್, 10 ಲಕ್ಷ ನಮ್ಮ ಷೇರು ಹಣ ಇತ್ತು. ಮತ್ತೆ 10 ಲಕ್ಷ ನಬಾರ್ಡ್ ಕಡೆಯಿಂದ ಕೊಟ್ಟರು ಸರ್ ನಮಗೆ. ಮತ್ತೆ 5 ಲಕ್ಷ ಕಿಸಾನ್ ಇದರಿಂದ ತಗೊಂಡ್ವಿ ಸರ್. ನ್ಯಾಬ್ ಕಿಸಾನಿಂದ ಲೋನ್ ತಗೊಂಡಿದ್ವಿ ಸರ್. 5 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೀವಿ ಸರ್. ಒಟ್ಟು 25 ಲಕ್ಷ ಇತ್ತು. ಅದನ್ನ ಇಟ್ಕೊಂಡು ವಹಿವಾಟು ಮಾಡ್ತಾ ಇದೀವಿ ಸರ್. ಹಂಗೆ ಅಂದರೆ ನಿಮ್ಮ ಭಾಗದಲ್ಲಿ ಅರಿಶಿನ ಬೆಳೆಗಾರರು ಜಾಸ್ತಿ? ಹೌದು ಸರ್, ಅರಿಶಿನ ಬೆಳೆಗಾರರು ಜಾಸ್ತಿ ಸರ್. ನಮ್ಮ ಚಾಮರಾಜನಗರದಲ್ಲಿ, ಕರ್ನಾಟಕದಲ್ಲಿ ಚಾಮರಾಜನಗರ ನಂಬರ್ 1 ಸರ್ ಅರಿಶಿನ ಬೆಳೆಯಲ್ಲಿ. ಓಕೆ. ಈಗ ತಾವು ಗಮನಿಸಿದಾಗ ವಿಶ್ವನಾಥ್ ಅವರೇ, ಅರಿಶಿನ ಬೆಳೆಗಾರರಿಗೆ ಏನು ಸಮಸ್ಯೆ ಇತ್ತು? ಮಾರಾಟದ್ದೇನಾ? ಮಾರಾಟದ ಸಮಸ್ಯೆ ಇತ್ತು ಸರ್. ಮತ್ತು ಹೇಗೆ ಬೆಳಿಬೇಕು ಅನ್ನೋದನ್ನು ಸಹ ಅವ್ರಿಗೆ ಒಂದು ಸ್ವಲ್ಪ, ಈಗ ನಾವು ಸಾವಯವವಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನ ಟ್ರೈನಿಂಗ್ ಕೊಡ್ತಾ ಇದೀವಿ ಸರ್. ಓಕೆ. ಅರಿಶಿನ ನಿಮಗೆ ಹತ್ತಿರದ ಮಾರ್ಕೆಟ್ ಈ ರೋಡ್ ಅಲ್ವಾ? ಬೆಂಗಳೂರು ಯಾಕೆ ಹೋದ್ರಿ ಸರ್? ಈ ರೋಡಲ್ಲಿ ಸರ್, ಈ ರೋಡು ಅವರು ಪಾಲಿಶ್ ಮಾಡಿ
ಲಂಸಮ್ ಆಗಿ ತಗೊಂಡ್ರೆ ಅವ್ರಿಗೆ ಹೋಗುತ್ತೆ ಸರ್. ಆದರೆ ನಮಗೆ ಲಾಭಾಂಶ ಜಾಸ್ತಿ ಮಾಡಬೇಕಂದ್ರೆ ನಾವು ಪಾಕೆಟ್ ಗಟ್ಲೆ ಕೆ ಜಿ ಗಟ್ಟಲೆ ಮಾರಿದ್ರೆ ನಮಗೆ ಲಾಭಾಂಶ ಜಾಸ್ತಿ ಸಿಗುತ್ತೆ ಅಂತ. ಹೇಗೆ ತಿಳ್ಕೊಂಡ್ರಿ ಅಂತ ಸರ್, ಈ ನಮ್ಮಲ್ಲಿ ರಾಮಾಪುರ ಅಂತ ಒಂದು ಊರಿದೆ. ಅದರಲ್ಲಿ ಎಲ್ಲ ಅಲ್ಲಿ ಇರುವಂಥ ವ್ಯಾಪಾರಿಗಳೆಲ್ಲ ಅರಿಶಿನ ವ್ಯಾಪಾರಿಗಳೇ. ಅವರು ಇವಾಗ ನಮ್ಮ ಹತ್ರ ಅರಿಶಿನ ತಗೊಂಡು ಅವರು ಹಿಂಗೆ ಪಾಲಿಶ್ ಮಾಡಿ ಪೌಡ್ರ್ ಮಾಡಿ ಅವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಸರ್. ನಾವು ಅದನ್ನೇ ಫಾಲೋಅಪ್ ಮಾಡಿದ್ದೀವಿ ಸರ್. ಹಂಗೆ ಅಂದರೆ ನೋಡಿ ಕೇಳಿ ಎಲ್ಲ ಕಲ್ತೇವೆ ಸರ್. ಈಗ ಏನಂತಾರೆ ನಿಮ್ಮ ಶೇರ್ದಾರರು? ಖುಷಿಯಾಗಿದ್ದಾರೆ? ಶೇರ್ದಾರರು ಇವಾಗ ಅರಿಶಿನ ಇದೆ ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್. ಫೋನ್ ಮಾಡ್ತಾರೆ ನಮಗೆ, ನಮ್ಮ ಹತ್ರ ಅರಿಶಿನ ಇದೆ ತಗೊಳ್ಳಿ ಅಂತ ಹೇಳ್ತಾರೆ ಸರ್. ನಾವು ಅದನ್ನು ತಗೊಳ್ಳೋಕ್ಕೆ ಸಿದ್ಧರಿದ್ದೀವಿ ಸರ್. ನಿಮ್ಮ ಬಗ್ಗೆ ಹೇಳಿ ಮಹದೇವಯ್ಯನವರೇ. ಬಿಜಾಪುರ ರಾಗಿ ರೈತ ಉತ್ಪಾದಕ ಕಂಪನಿ ಅಧ್ಯಕ್ಷರು. ನಿಮ್ಗೆ ಎಷ್ಟು ಜಮೀನಿದೆ ಸರ್? ನನಗೆ 6 ಎಕರೆ ಜಮೀನಿದೆ. ಏನೇನು ಬೆಳೆ ಬೆಳಿತೀರಿ ಸರ್? ನಾನು ರಾಗಿ, ಭತ್ತ ಮತ್ತು ಸ್ವಲ್ಪ ಸುಟ್ಟಿನೂ ಬೆಳಿತೀನಿ ಸರ್. ಬಿಜಾಪುರದಲ್ಲೇನ ಜಮೀನು? ನಮ್ಮ ನೆಟಿವ್ ದೊಡ್ಡ ಬೂವಳ್ಳಿ, ಬಿಜಾಪುರ ಹೋಬಳಿ. ನಿಮ್ಗೆ ಯಾಕೆ ಅನ್ನಿಸ್ತು ಮಹದೇವಯ್ಯನವರೇ ಒಂದು ಕಂಪ್ನಿ ಮಾಡಬೇಕು ಅಂತ? ಸರ್ ನಾನು ಮೂಲತಃ ರೈತನ ಮಗ. ನಾನು ಸ್ನಾತಕೋತ್ತರ ಪದವೀಧರ. ಯಾವುದ್ರಲ್ಲಿ? MA ಸೋಷಿಯಾಲಜಿ. ಓಹ್, ಸಮಾಜಶಾಸ್ತ್ರದಲ್ಲಿ. ಎಲ್ಲಿ ಮಾಡಿದ್ರಿ? 85 to 87 ಮನಸಗಂಗೋತ್ರಿ, ಮೈಸೂರು. ಡಾಕ್ಟರ್ ಸಿ ಪರ್ವತಮ್ಮ HOD ಅವರು. ಪರವಾಗಿಲ್ಲ. ಆವಾಗ ನಾನು ಲೆಕ್ಚರ್ ಆಗಿದ್ದೆ. ಲೆಕ್ಚರಿಂದ ಬಿಟ್ಬಿಟ್ಟು ಸ್ವಲ್ಪ ರಾಜಕಾರಣಕ್ಕೆ ಬಂದ್ಬಿಟ್ಟೆ. ರಾಜಕಾರಣದಲ್ಲಿ ಮಾಡ್ತಾ ಜನಸಂಪರ್ಕ, ರೈತ ಸಂಪರ್ಕ ನನಗೆ ನನ್ನ ಅವಶ್ಯಕತೆ ಅವ್ರಿಗೂ ಬೇಕಾಗಿತ್ತು, ಅವ್ರ ಅವಶ್ಯಕತೆ ನನಗೂ ಬೇಕಾಗಿತ್ತು. ಆ ರೀತಿಯಾಗಿ ನಾನು ಸಂಘಟನೆಯಲ್ಲಿ ಜೊತೆಲಿ ರೈತರ ಜೊತೆಲಿ ಜಾಸ್ತಿ ಬೆರೆಕ್ಕೆ ಶುರುವಾದಮೇಲೆ ಈಗ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೆ. ವಿಕಸನ ಸಂಸ್ಥೆಯ ಗುರು ಸರ್ ಮತ್ತು ಕೆಂಪಯ್ಯ ಸರ್ ಇಬ್ಬರು ಸೇರಿ ನಮ್ಮ ಕಡೆಗೆ ಬಂದರು. ಹಿಂಗೆ ಮಹದೇವಯ್ಯನವರೇ, ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿ ನಾನು ಸ್ವಲ್ಪ ಜನಗಳ ಜೊತೆಲಿ ಒಡನಾಟ ಇಟ್ಕೊಂಡಿದ್ದೆ. ಮಹದೇವಯ್ಯನವರೇ, ನೀವು ಏನಾದರೂ ಮಾಡಿ ಒಂದು ಕಂಪ್ನಿ ಕಟ್ಟಬೇಕು, ಈ ರೀತಿ ನಬಾರ್ಡ್ ಕಡೆಯಿಂದ ಒಂದು ಆಫರ್ ಇದೆ. ನಬಾರ್ಡ್ ಸಹಾಯಧನದ ಯೋಗದಲ್ಲಿ ನಾವು ನಿಮಗೆ ಕೋಆರ್ಡಿನೇಟ್ ಮಾಡ್ತೀವಿ, ನೀವು ಕಂಪ್ನಿನ ಕಟ್ಟಲೇಬೇಕಾಗತ್ತೆ ಮಹದೇವಯ್ಯನವರೇ ಅಂತ ನಮ್ಗೆ ಹೇಳಿದ್ರು. ಸರ್, ಹಾಗಾದರೆ ರೈತರ ಸಂಪರ್ಕ ಮಾಡೋಣ ಅಂದ್ಬಿಟ್ಟು ನಾನು ಹಳ್ಳಿಗಳಿಗೆ ಕರ್ಕೊಂಡು ಹೋದೆ ಎಲ್ಲರನ್ನ. ಅವ್ರನ್ನ ಕರ್ಕೊಂಡು ಹೋದಾಗ ಸ್ವಲ್ಪ ರೈತರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ವು ನಾವು. ಆ ಕಾರ್ಯಕ್ರಮದ ಮಾಡಿದ ನಂತರ ಆ ರೈತರಲ್ಲಿ, ಆ ಗುಂಪಿನಲ್ಲಿ ಯಾರೇ ಆ್ಯಕ್ಟಿವ್ ಆಗಿರ್ತಾರೆ ಜಾಸ್ತಿ, ಅವ್ರನ್ನ ನಿರ್ದೇಶಕರಾಗಿ ಒಂದೊಂದು ಭಾಗಕ್ಕೆ ಇಡೀ ಬಿಜಾಪುರದ ಹೋಬಳಿ ಸುತ್ತ ಎಷ್ಟು ಹಳ್ಳಿಗಳಿದ್ದವು ಅದರಲ್ಲಿ ಒಂದು 4-5 ಹಳ್ಳಿಲಿ ಒಬ್ಬೊಬ್ಬರು ನಿರ್ದೇಶಕರನ್ನಾಗಿ 10 ಜನನ ಆಯ್ಕೆ ಮಾಡ್ಕೊಂಡದ್ದು. ಆಯ್ಕೆ ಮಾಡ್ಕೊಂಡಾದ ನಂತರ ಅವರು ಮಂಡ್ಯಕ್ಕೆ ಬನ್ನಿ, ನೀವು ರಿಜಿಸ್ಟ್ರ್ ಮಾಡಬೇಕು ಅಂತ ಕರೆದ್ರು. ನಾವು ಮಂಡ್ಯಕ್ಕೆ ಹೋಗ್ಬಿಟ್ಟಾಗ ನಬಾರ್ಡ್ ಕಡೆಯಿಂದ ಮತ್ತು ವಿಕಸನ ಸಂಸ್ಥೆ ಕಡೆಯಿಂದ ರಿಜಿಸ್ಟ್ರೇಷನ್ ಆಯಿತು. ನಮ್ಮ ಸಂಸ್ಥೆ 22/7/2021 ರಿಜಿಸ್ಟ್ರ್ ಆಯಿತು. ಆ ನಂತರ ಪ್ರತಿ ಹಳ್ಳಿಗೂ ಬಂದು ಅರಿವು ಮೂಡಿಸಿ ನಾವು ಜನಗಳ ಹತ್ರ ಹೆಂಗೆ ಮಾಡಬೇಕು. ಯಾಕೆಂದರೆ ಈಗಾಗಲೇ ಹಲವಾರು ಕಂಪ್ನಿಗಳು ಹುಟ್ಟಿ ಹಲವಾರು ಕಂಪ್ನಿಗಳು ಸತ್ತೋಗಿವೆ. ಈ ಒಂದು ವ್ಯವಸ್ಥೆ ಒಳಗಡೆ ಹೊಸದಾಗಿ ಜನಗಳನ್ನ ನಾವು ಪ್ರೇರಣೆ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ಈ ಮೋಟಿವೇಟ್ ಮಾಡಬೇಕಾದ್ರೆ ನಾವು ನಮ್ಮದೇ ಆದ ಒಂದು ಎಫರ್ಟ್ ಹಾಕಬೇಕು, ಒಂದು ಸಂಘಟನೆ ಮಾಡಿಕೊಂಡು ಗುಂಪಲ್ಲಿ ಹೋಗಬೇಕು. ಒಬ್ಬನೇ ಹೋಗಿ ಕಂಪ್ನಿ ಮಾಡೋದ್ರಿಂದ ರೈತರಿಗೆ ಅನುಕೂಲ ಇದೆ ಅಂತ ಅನ್ಸುತ್ತೆ. ಇದೆ ಸರ್, ಖಂಡಿತ ಇದೆ. ಅವರು ರಾಗಿ ಬೆಳೀತಾರೆ, ನಾವು ಹಿಂದೆ ಹೆಂಗೆ ಬೆಳೀತಿದ್ದೋ ಆ ಪಕ್ಕದ ಆದ್ಮರ ನೆತಕ ಸಾಯಿ ಅಂದ್ಬಿಟ್ಟು ಹಂಗೆ ಬೆಳೀತಾರೆ. ಅದು ಸ್ವಲ್ಪ ಬದಲಾವಣೆ ಆಗಿದ್ದಾರೆ. ಏನು ಅಂತಂದರೆ, ಹಿಂದೆ ನಾವು ಕೊಟ್ಟಿಗೆ ಗೊಬ್ಬರನ ನಾವು ಇದಕ್ಕಾಗ್ತಿದ್ದೋ. ನನಗೆ ಈಗ 65 ವರ್ಷ. ನಾನು ಹಿಂದೆ ನೋಡಿದಾಗ ನಮ್ಮ ತಂದೆ ಮತ್ತು ನಮ್ಮ ತಾತ ಇವರೆಲ್ಲರೂ ಕೂಡ ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳಿತಿರು, ಅಂಥ ಇಳುವರಿ ಕಡಿಮೆ ಇತ್ತು. ಬರ್ತಾ ಮಾಡಿಫಿಕೇಷನ್ ಆಯ್ತಾ, ಈ ರಸಗೊಬ್ಬರಗಳನ್ನ ಹಾಕೋಕ್ಕೆ ಶುರು ಮಾಡಿದ್ಮೇಲೆ ಇಳುವರಿ ಜಾಸ್ತಿ ಆಯಿತು. ಇದನ್ನೆಲ್ಲ ನೋಡ್ಕೊಂಡು ನಾವು ಕೂಡ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಅಂತ ನಮಗೂ ಕೂಡ ಇಳುವರಿ, ನಾವು ಆವಾಗ ಎಷ್ಟು ಕಷ್ಟಪಟ್ಟು ಅಷ್ಟೇ ಜಮೀನು ಕಡಿಮೆ ಬೆಳೀತಿದ್ದು, ಅಷ್ಟೇ ಜಮೀನಲ್ಲಿ ಜಾಸ್ತಿ ಬೆಳೆಯೋಕ್ಕೆ ಶುರು ಅದು. ಇದನ್ನು ಇನ್ನೂ ಕೂಡ ನಾವು ಸ್ವಲ್ಪ ತಿಳುವಳಿಕೆ ಇರೋದ್ರಿಂದ, ವಿದ್ಯಾವಂತರಾಗಿರೋದ್ರಿಂದ ಇದನ್ನು ವೈಜ್ಞಾನಿಕವಾಗಿ ಬೆಳೆದ್ರೆ ಹೆಂಗಾಗುತ್ತೆ ಅಂತ ರೀತಿ ನಾವು ಅಳವಡಿಸ್ಕೊಂಡು ಅದನ್ನು ಸ್ವಲ್ಪ ಕಾರ್ಯರೂಪಕ್ಕೂ ಕೂಡ ಸಹ ತಂದು. ಅಂದರೆ ಈಗ ನಿಮ್ಮ ಕಂಪನಿ ಷೇರುದಾರರಿಗೆ ವೈಜ್ಞಾನಿಕವಾಗಿ ರಾಗಿ ಬೆಳೆಯೋದನ್ನು ಹೇಳ್ಕೊಡ್ತಾರೆ? ಅದೇ ಸರ್ ನಮ್ಮದು ಉದ್ದೇಶ. ಆಯಿತು. ಅಂದರೆ ಇಳುವರಿ ಜಾಸ್ತಿ ಬರುತ್ತೆ. ಇಳುವರಿ ಜಾಸ್ತಿ ಮಾಡಿ, ರಸಗೊಬ್ಬರನ ಕಡಿಮೆ ಮಾಡಿ, ಕೊಟ್ಟಿಗೆ ಗೊಬ್ಬರನ ಉಪಯೋಗಿಸಿ ನೀವು ಅದನ್ನು ನಾವು ಅವ್ರಿಗೆ ಟ್ರೈನಿಂಗ್ ಮಾಡಿ ಕೊಡ್ತಾ ಇದ್ದೀವಿ ನಾವು. ಆಯಿತು. ಹೆಚ್ಚು ಬೆಳೆದ ಮೇಲೆ ಮುಂದಿಂದು ಸರ್ ಬೆಳೀತಾರೆ. ಬೆಳೆದ ನಂತರ ನಾವು ಸರ್ಕಾರಿ ರೇಟ್ನಲ್ಲಿ ಎಷ್ಟು ಜನ ನಮ್ಮ ಷೇರುದಾರಿದ್ದಾರೆ ಅವ್ರ ಆರ್ಟಿಸ್ಟ್ಗಳು ತಗೊಂಡು ನಾವು ಷೇರುದಾರ ಮಾಡ್ಕೊಂಡಿದ್ದು, ಅವ್ರನ್ನ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ರಿಜಿಸ್ಟರ್ ಮಾಡಿಸ್ತೀವಿ. ರಿಜಿಸ್ಟರ್ ಮಾಡಿಸಿ ಒಂದು ನಂಬರ್ ಕೊಡ್ತಾರೆ.
ಆ ನಂಬರ್ ತಗೊಂಡ್ರೆ ಸರ್ಕಾರಿ ರೇಟ್ನಲ್ಲಿ APMCಗೆ ನಾವು ಅವರ ಎಷ್ಟು ರಾಗಿ ಬೆಳೆದಿರ್ತಾರೆ, ಎಷ್ಟು ಅವೈಲಬಿಲಿಟಿ ಇರ್ತದೆ ತಗೊಂಡೋಗಿ ಅದನ್ನು ಅವ್ರು ಕೊಡ್ತೀವಿ. ಅಂದರೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಿ. ನೀವು ರೈತ ಉತ್ಪಾದಕ ಕಂಪ್ನಿಯವ್ರು ಖರೀದಿ ಮಾಡಲ್ಲ? ನಾವು ಮಾಡಲ್ಲ. ನೀವು ಮಾಡಲ್ಲ? ನಮ್ಮದು ಬೇರೆ ಸಬ್ ಪ್ರಾಡಕ್ಟ್ ಇದೆ, ಅದಕ್ಕೆ ಮಾಡ್ಕೊತೀವಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ. ಓಕೆ. ಅಂದರೆ ಬೆಂಬಲ ಬೆಲೆಯಲ್ಲಿ ನಿಮ್ಮ ಷೇರುದಾರರಿಗೆ ರಾಗಿ ಮಾರಾಟ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅವ್ರಿಗೆ ಲಾಭಾಂಶ ಬರಬೇಕು. ಒಳ್ಳೆಯದು. ಈ ದಳ್ಳಾಳಿಗಳಿಂದ ಶೋಷಣೆ ಆಗೋದು ತಪ್ಪಬೇಕು. ಈಗ ನೀವು ರಾಗಿ ಖರೀದಿ ಮಾಡ್ತೀರಿ ಅಂದ್ರಲ್ಲ, ನೀವು ಯಾಕೆ ಖರೀದಿ ಮಾಡ್ತೀರಿ ಸರ್? ನಾವು ಒಂದು ಬೈ ಪ್ರಾಡಕ್ಟ್ ಮಾಡಿದ್ದೀವಿ. ಏನು ಮಾಡಿದಿರಿ? ರಾಗಿ ಬೈ ಪ್ರಾಡಕ್ಟ್, ಉಪ ಉತ್ಪನ್ನಗಳು. ಏನೇನು? ಹಿಂದೆ ರಾಗಿಗಳಿಂದ ನಾವು ಮುದ್ದೆ ಮಾಡ್ತಿದ್ದೋ, ಅಂಬಲಿ ಮಾಡ್ತಿದ್ದೋ, ಆಮೇಲೆ ಅದನ್ನು ರೊಟ್ಟಿ ಮಾಡ್ತಿದ್ದೋ, ದೋಸೆ ಮಾಡ್ತಿದ್ದೋ, ಸಾವಿಗೆ ಅಂತ ಮಾಡ್ತಿದ್ದೋ, ಹಾಲು ಕೀರ್ ಮಾಡ್ಕೊ ಸಾವಿಗೆ ಅಂತ ಮಾಡ್ತಿದ್ದೋ. ನಮ್ಗೆ ಇಷ್ಟೇ ಗೊತ್ತಿತ್ತು. ಆದರೆ ನಮಗೆ ರಾಗಿಂದ ಏನೇನು ಮಾಡಬೇಕು ಅಂತ ನಮ್ಗೆ ಅರಿವಿರಲಿಲ್ಲ. ನಾವು ಆವಾಗ ಒಂದು ವಿಕಸನ ಸಂಸ್ಥೆ ಮತ್ತು ನಬಾರ್ಡ ಹರ್ಷಿತಾ ಮೇಡಮ್ನವರ ಒಂದು ತಿಳುವಳಿಕೆ ಮೇರೆಗೆ EDA ಅಂತ ಒಂದು ಪ್ರೋಗ್ರಾಮ್ ಕೊಡಿಸಿದ್ರು. ಏನು ರಾಗಿಯಿಂದ ಎಷ್ಟು ಉತ್ಪನ್ನಗಳು ಮಾಡ್ಬೋದು ಅಂತ ಒಂದು 40 ಜನ ಮಹಿಳೆಯರಿಗೆ ನಾವು ಪ್ರೋಗ್ರಾಮ್ ಕೊಡಿಸ್ತು. ಆ ಮಹಿಳೆಯರು 15 ದಿನ ತರಬೇತಿ ಪಡೆದ ನಂತರ ರಾಗಿಯಿಂದ 38 ಅಂದರೆ 40 ಉತ್ಪನ್ನಗಳನ್ನ ಮಾಡ್ಬೋದು. ಏನೇನು ಮಾಡ್ತಿದ್ದಾರೆ? ರಾಗಿ ಕೇಕು, ರಾಗಿ ಹುರಿಟ್ಟು, ರಾಗಿ ಹಪ್ಪಳ, ರಾಗಿ ಸಂಡಿಗೆ, ಆ ರಾಗಿಯಿಂದ ಬರ್ತಕ್ಕಂಥ ಇದು ಮಕ್ಕಳು ಕುಡಿಸ್ತಾರಲ್ಲ ಸರ್, ಎಲ್ಲನೂ ಪ್ರತಿಯೊಂದು ಕೂಡ ನಾವು ಮಾಡ್ತೀವಿ ಸರ್. ಮತ್ತು ಕೇಕ್ ಮಾಡ್ತೀವಿ, ರಾಗಿ ಸ್ವೀಟ್ ಪ್ರತಿಯೊಂದು ರಾಗಿಲಿ ನಾವು 40 ಬಗೆ ಐಟಮ್ಗಳು ಮಾಡ್ತೀವಿ. ಖಾರ, ಬೂಂದಿ, ಮಿಕ್ಸ್ಚರು ಪ್ರತಿಯೊಂದು ಮಾಡ್ತೀವಿ ಸರ್. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ ಮೈಸೂರು ಬಾನುಲಿಯಲ್ಲಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು. ಕೃಷಿ ದೀವಿಗೆ. ವಿಶ್ವನಾಥ್ ಅವರೇ, ಈಗ ಅರಿಶಿಣ ಬೆಳೆ ಬೇಸಾಯದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು ಅಂತ ನಾವು ತಂದ್ವಿ ಅಂತ ಹೇಳಿದ್ರಿ. ಏನೇನು ಮಾಡಿದ್ರಿ ಸರ್? ಅರಿಶಿಣ ಬೆಳೆ ಅಂದರೆ ಅರಿಶಿಣ ಈಗ ಅವರು ಏನು ಬೆಳೀತಾರೋ ಅದನ್ನು ಒಳ್ಳೆ ಅರಿಶಿಣ, ಬಿತ್ತನೆ ಅರಿಶಿಣ ಫಸ್ಟು ಒಳ್ಳೇದಾಗಿ ಅರಿಶಿಣ ಹಾಕಬೇಕು. ಬಿತ್ತನೆ ಅರಿಶಿಣ ಒಳ್ಳೆ ಆಗಬೇಕು. ಮತ್ತು ಭೂಮಿ ಕರೆಕ್ಟಾಗಿ ಹದ ಮಾಡಬೇಕು ಸರ್. ಅಂದರೆ ನಾವು 15 ಥರ ಎಲ್ಲ ತರಹದ ಎಣ್ಣೆ ಕಾಳುಗಳು ಮತ್ತು ದ್ವಿದಳ ಧಾನ್ಯ, ಏಕದಳ ಧಾನ್ಯ ಏನೇನು ಸಿಗುತ್ತೋ ನಮ್ಮಲ್ಲಿ ಎಲ್ಲ ಬೀಜಗಳನ್ನು ಬಿತ್ತಬೇಕು. ಫಸ್ಟು ಭೂಮಿಗೆ ಬಿತ್ತಿ ಫಸ್ಟು ಅದನ್ನು 45 ದಿನಗಳನ್ನು ಬಿಟ್ಟು ಅದನ್ನು ರೋಟಾವೇಟ್ರ್ ಮಾಡಿ ಭೂಮಿ ಹದ ಮಾಡ್ತೀವಿ ಸರ್. ಹದ ಮಾಡಿ ನಂತರ ಅದನ್ನು ಕರೆಕ್ಟಾದ ಅಂದರೆ ಮಳೆ ತೇವಾಂಶನಾಗಲಿ ನಾವು ಜಮೀನಿಗೆ ನಾವು ನೀರು ಬಿಟ್ಟಾದರೂ ಪರವಾಗಿಲ್ಲ. ಮಳೆ ತೇವಾಂಶದಲ್ಲಿ ಅರಿಶಿಣವನ್ನು ಬಿತ್ತನೆ ಮಾಡಬೇಕು ಸರ್. ಆಗ ಬಿತ್ತನೆ ಮಾಡಿದಾಗ ಒಂದು ಕೂಡ ಫೇಲ್ಯೂರ್ ಆಗಲ್ಲ, ಎಲ್ಲ ಬೀಜಗಳು ಕರೆಕ್ಟಾಗಿ ಉಡ್ತವೆ. ಅಂದರೆ ಬಿತ್ತನೆ ಬೀಜನೂ ನೀವು ಕಂಪನಿಯಿಂದ ಖರೀದಿ ಮಾಡಿ ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಇಲ್ಲ, ರೈತರು ಇಟ್ಕೊಂಡಿರ್ತಾರೆ. ಅವ್ರಿಗೆ ನಾವು ಹೇಳ್ತಾ ಇರ್ತೀವಿ, ಒಳ್ಳೆ ಅವರಲ್ಲಿ ಚೆನ್ನಾಗಿಲ್ಲ ಅಂದರೆ ನಾವು ಕಂಪ್ನಿ ಕಡೆಯಿಂದ ಕೊಡಿಸ್ತೀವಿ ಸರ್, ಒಳ್ಳೆ ಬಿತ್ತನೆ ಕೊಡಿಸ್ತೀವಿ ನಾವು. ನೀವು ಕಂಪ್ನಿಯಿಂದ ಇನ್ಪುಟ್ ಅಂದರೆ ಗೊಬ್ಬರ, ಔಷಧಿ ಎಲ್ಲ ಮಾರಾಟ ಮಾಡೋದಕ್ಕೆ ಏನಾದ್ರು ಅಂಗಡಿ ಮಾಡಿದ್ದೀರಾ? ಮಾಡಿದ್ದೀವಿ ಸರ್. ಎಲ್ಲಿ ಮಾಡಿದಿರಿ? ನಾಗಣ್ಣನಗರದಲ್ಲಿ ಮಾಡಿದ್ದೀವಿ ಸರ್. ಎಲ್ಲಿ? ನಾಗಣ್ಣನಗರ ಮತ್ತೆ ಹನೂರಲ್ಲೂ ಇದೆ ಸರ್. ಓ, ಎರಡು ಅಂಗಡಿ ಮಾಡಿದ್ದೀವಿ. ಲೈಸೆನ್ಸ್ ಎಲ್ಲ ತಗೊಂಡು ಎಲ್ಲ ಲೈಸೆನ್ಸ್ ತಗೊಂಡಿದ್ದೀವಿ ಸರ್. ಓಕೆ. ಅದರಿಂದಲೂ ನಿಮ್ಗೆ ಆದಾಯ ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಸರ್? ನಮ್ಮಲ್ಲಿ ಇವಾಗ ಡೈಲಿ ಒಂದು 10,000 ರಿಂದ 12,000 ಬಿಸ್ನೆಸ್ ಆಯ್ತಾ ಇದೆ. ಪರವಾಗಿಲ್ವೇ? ಮಾಡ್ತಾ ಇದೀವಿ ಸರ್. ಅಂದ್ರೆ ನಿಮ್ಮ ಶೇರ್ದಾರೆಲ್ಲ ನಿಮ್ಮಲ್ಲೇ ಬಂದು ತಗೋತಾರೆ ಸರ್. ಬೇರೆಯವರು ತಗೋತಾರೆ ಸರ್. ಶೇರ್ದಾರರು ಒಂದು 50 ಭಾಗ ಬರ್ತಾ ಇದ್ದಾರೆ ಸರ್. ಅಂದ್ರೆ ದೂರ ಆದವರು ಬರೋಕ್ಕಾಗಲ್ಲ, ಹತ್ತಿರದಲ್ಲಿರೋ ಶೇರ್ದಾರೆಲ್ಲ ಬಂದು ತಗೋತಾ ಇದ್ದಾರೆ ಸರ್. ಮಾಡ್ತಾ ಇದ್ದೀವಿ. ಅಂದ್ರೆ ನೀವು ಈ ಸಾವಯವದಲ್ಲಿ ಅರಿಶಿನ ಬೆಳೆಸಬೇಕು ಅಂತ ಅದಕ್ಕೆ ಸಾವಯವಕ್ಕೆ ಮಾರುಕಟ್ಟೆ ಇದೆ ಅಂತ ನಮ್ಮ ವಿಕಸನ ಸಂಸ್ಥೆಯವರು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದರಿಂದ ನಾವು ಸಾವಯವದಲ್ಲಿ ಹೋದ ವರ್ಷ ನಾನು ಸಾವಯವದಲ್ಲೇ ಬೆಳೆದಿದ್ದೆ, ರಾಸಾಯನಿಕವಾಗಿ ಬೆಳೆದಿದ್ದೆ, ಸಾವಯವವಾಗಿ ಬೆಳೆದಿದ್ದೆ. ಆದರೆ ಸಾವಯವದಲ್ಲಿ ಒಳ್ಳೆ ಇಳುವರಿ ಬಂದಿತ್ತು ಸರ್. ಆ ಅರಿಶಿನ ಈಗ ಟ್ಯಾಬ್ಲೆಟ್ ಇಡಬೇಕು ಅಂತ ಹೇಳ್ತಾರೆ ಸ್ಟಾಕ್ ಇಡಬೇಕಾದ್ರೆ. ನಾನೀಗ ಅರಿಶಿನ ಕಟಾವು ಮಾಡಿ ಈಗ 5-6 ತಿಂಗಳಾಯಿತು. ಅದನ್ನು ಬೇಯಿಸಿ ಸ್ಟಾಕ್ ಮಾಡಿ ಒಂದೇ ಸರಿ ನಾನು ಟ್ಯಾಬ್ಲೆಟ್ ಹಾಕಿರೋದು. ಚೆನ್ನಾಗಿದೆ. ಈಗ ಎಲ್ಲೆಲ್ಲಿಂದ ನಿಮಗೆ ಸದಸ್ಯರಿದ್ದಾರೆ, ಶೇರ್ದಾರರು? ಸರ್, ನಮ್ಮಲ್ಲಿ
10 ಗ್ರಾಮ ಪಂಚಾಯಿತಿಯಿಂದ ಯಾವ್ಯಾವುದು ಸರ್ ಅನೂರು ಕ್ಷೇತ್ರದ 10 ಗ್ರಾಮ ಪಂಚಾಯಿತಿಗಳಲ್ಲಿ ಅದರಲ್ಲಿ ಒಂದು 30 ಹಳ್ಳಿಗಳಿಂದ ನಮಗೆ ಷೇರ್ದಾರ ಇದ್ದಾರೆ ಸರ್. ಓಕೆ. ಡೈರೆಕ್ಟರ್ಗಳು ಸರ್ ಎಲ್ಲ ಕಡೆನೂ ಇದು ಮಾಡ್ಕೊಂಡಿದ್ದೀವಿ ಸರ್. ಎಲ್ಲ ಕಡೆನೂ ಮಾಡ್ಕೊಂಡಿದ್ದೀವಿ. ಹೆಣ್ಮಕ್ಳು ಇದ್ದಾರೆ ಇದ್ದಾರೆ ಸರ್. ಇದ್ದಾರೆ ಸರ್. ನಿಮ್ಮ ಒಳಗಡೆ ಏನು ರಾಜಕೀಯ ಇಲ್ವಾ ಸರ್? ರಾಜಕೀಯವಾಗಿ ನಾವು ಯಾರನ್ನೂ ಮಾಡ್ಕೊಳ್ಳೋದಿಲ್ಲ ಅಲ್ಲ. ಸರಿನ್ರಪ್ಪ, ನಾನು ಅಧ್ಯಕ್ಷ ಆಗಬೇಕು, ನಾನು ಚೇರ್ಮನ್. ಇಲ್ಲ ಸರ್, ಇಲ್ಲ ನಮ್ಮಲ್ಲಿ ಯಾರಲ್ಲೂ ಆ ಮನೋಭಾವನೆ ಇಲ್ಲ ಸರ್. ಎಲ್ಲರೂ ಕೆಲಸ ಮಾಡಬೇಕು ಅಲ್ವಾ? ಹೌದು ಸರ್. ಮತ್ತೆ ಆಸಕ್ತಿಯಿಂದ ಎಲ್ಲರೂ ಬರ್ತಾರಾ ಎಲ್ಲ ಕೆಲಸಗಳು? ಬರ್ತಾರೆ ಸರ್. ಯಾಕೆಂದ್ರೆ ಮಾರಾಟ ಮಾಡೋದೇ ಬಹಳ ಪ್ರಧಾನ ಅಲ್ಲ? ಹೌದು ಸರ್, ಹೌದು. ಈಗ ಅರಿಶಿನ ತಗೊಂಡೆ ಅದನ್ನ ಪ್ಯಾಕ್ ಮಾಡ್ತೀನಿ ಅಂದ್ರಲ್ಲ, ಹೌದು ಸರ್. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ, ಹೇಗೆ ಮಾಡ್ತೀರಿ ಅಂತ? ಸರ್, ಅರಿಶಿನ ತಗೊಂಡಾದ್ಮೇಲೆ ಅದನ್ನ ಪಾಲಿಶ್ ಮಾಡಿಸ್ಬೇಕು. ಪಾಲಿಶ್ ಮಾಡಿ ಆದಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡಬೇಕಾದ್ರೆ ತಗೊಳ್ಳೋ ಅಂಥವ್ರು ಎಷ್ಟು ಕ್ವಾಂಟಿಟಿ ಕೇಳ್ತಾರೋ ಅದರ ಪ್ರಕಾರವಾಗಿ ನಾವು ಅದನ್ನು ಪ್ಯಾಕ್ ಮಾಡಬೇಕು ಸರ್. 1 kg ಪ್ಯಾಕೆಟ್ ಬೇಕಾದರೆ 1 kg ಪ್ಯಾಕೆಟ್ನೂ ಮಾಡ್ತೀವಿ. 25 kg ಬ್ಯಾಗ್ ಬೇಕಾದ್ರೆ 25 kgಗೆ ಮಾಡ್ತೀವಿ. 50 kg ಬ್ಯಾಗ್ ಬೇಕಾದ್ರೆ 50 kgನೇ ಮಾಡ್ತೀವಿ ಸರ್. ಆದರೆ ಜಾಸ್ತಿ ಉಳಿಸ್ಕೊಳ್ಳಲ್ಲ ಸರ್. ಉಳಿಸ್ಕೊಂಡು ಅದನ್ನು ತಕ್ಷಣ ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ. ಉತ್ಪನ್ನದ ಬೆಲೆ ಹೇಗೆ ನಿಗದಿ ಮಾಡ್ತೀರಿ ಸರ್? ಅದು ಈಗ ನಾವು ತಗೊಂಡಿರ್ತೀವಿ, ನಾವೇನು ಖರ್ಚಾಗಿರ್ತದೆಯೋ, ಕಂಪ್ನಿಗೆ ಎಷ್ಟು ಲಾಭ ಬೇಕೋ ಇಟ್ಕೊಂಡು ಮಾಡ್ತೀವಿ ಸರ್. ಹೋಗ್ಲಿ, ತಗೊಳ್ಳೋದು ಯಾವ ರೇಟಲ್ಲಿ ತಗೋತೀರಿ ಸರ್? ನಾವು ಇವಾಗ 14,000ಕ್ಕೂ ತಗೊಂಡ್ವಿ, 12,000ಕ್ಕೂ ತಗೊಂಡ್ವಿ. ಅಂದರೆ ಅರಿಶಿನ ಅದು ಕ್ವಾಲಿಟಿ ಹೆಂಗಿರುತ್ತೋ ಅದ್ರ ಮೇಲೆ ಡಿಪೆಂಡ್. ಈರೋಡ್ ಮಾರ್ಕೆಟ್ ರೇಟ್? ಹೌದು ಸರ್, ಈರೋಡ್ MS ಮಾರ್ಕೆಟಿಂಗ್ ರೇಟ್ ಸರ್. ಹೌದು ಸರ್. ಅಲ್ಲಿ ಏನು ದರ ಇದೆ? ಅದಕ್ಕೆ ಖರೀದಿ ಮಾಡ್ತೀರಿ. ಹೌದು ಸರ್. ಅಲ್ವಾ? ಹೌದು ಸರ್. ಅಂದ್ರೆ ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ಅರಿಶಿನ ನೀವು ಖರೀದಿ ಮಾಡ್ತೀರಿ, ಉಳಿದದ್ದನ್ನ ಅವ್ರಿಗೆ ಮಾರೋದಕ್ಕೆ ಸಹಾಯನೂ ಮಾಡ್ತೀವಿ ಸರ್. ಮತ್ತೆ ಅರಿಶಿನ ಬೇಸಾಯಕ್ಕೆ ಬೇಕಾದಂತಹ ಇನ್ಪುಟ್ಸ್ಗಳನ್ನೆಲ್ಲ ನೀವೇ ಕೊಡ್ತೀವಿ ಸರ್. ಅಲ್ವಾ? ಹೌದು ಸರ್. ಈಗ ಅಂಗಡಿ ಎಲ್ಲ ನಿರ್ವಹಣೆ ಮಾಡೋದು ಯಾರು? ಕನೂರಲ್ಲಿ ನಮ್ಮ CEO ಮಾಡ್ತಾ ಇದ್ದಾರೆ. ನಾಗನಗರದಲ್ಲಿ ಒಬ್ಬರು ಹುಡುಗರು ಮಾಡ್ತಾ ಇದ್ದಾರೆ ಸರ್. ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ಸರ್, ಅವ್ರು ಮಾಡ್ತಾ ಇದ್ದಾರೆ. ನಿಮಗೆ ಕಷ್ಟ ಅಂತ ಅನ್ಸಲ್ವಾ? ನಾವು ರೈತರು, ಬೆಳೆ ಬೆಳೆಯೋರು, ಇದು ಯಾವ ಸಮಸ್ಯೆ ಕಂಪನಿ ಮಾಡಿ? ಸರ್, ಇಲ್ಲ ನಾವು ಆ ರೀತಿ ಕಷ್ಟ ಅಂತ ತಿಳ್ಕೊಂಡ್ರೆ ಇದನ್ನು ಮಾಡೋಕ್ಕೆ ಆಗಲ್ಲ ಸರ್. ಇದು ಕಷ್ಟ ಅಂತಲಲ್ಲ, ಮುಂದಿನ ದಿನಗಳಲ್ಲಿ ರೈತರಿಗೂ ಉಪಯೋಗ ಆಗಲಿ ಅಂತ ಮಾಡ್ತಾ ಇದ್ದೀವಿ ಸರ್. ಮಾದೇವಯ್ಯನವರೇ, ಈಗ ರಾಗಿ ಮಹಿಳೆಯರು ಮಾಡೋದು? ಅದನ್ನ ರಾಗಿ ಉತ್ಪನ್ನ ಬೈ ಪ್ರಾಡಕ್ಟ್ನ ಮಹಿಳೆಯರು ಮಾಡ್ತಾರೆ ಸರ್. ಮಹಿಳೆಯರು ಅಂದರೆ ಅವರೆಲ್ಲ ನಿಮ್ಮ ಷೇರ್ದಾರರ ಮನೆಯವರು? ಅವರು ಇಲ್ಲಿ ನಾವು ಟ್ರೈನಿಂಗ್ ಕರೆದವ್ರನ್ನ 18ರಿಂದ 35 ವರ್ಷದೊಳಗಡೆ ಇರ್ತಕ್ಕಂಥ ಮಹಿಳೆಯರಿಗೆ ಬನ್ನಿ ನೀವು ತರಬೇತಿ ಕೊಡ್ತೀವಿ ಅಂತ ಕರೆದು, ಅವರೆಲ್ಲರೂ ಕೂಡ ಒಂದಷ್ಟು ಜನ ಬಂದಿದ್ರು. ಅದರಲ್ಲಿ ನಾವು ಆ್ಯಕ್ಟಿವ್ ಪರ್ಸನ್ಸ್ಗಳು ಯಾರೋ ಕೆಲಸ ಮಾಡೋಕ್ಕೆ ಇದಾಗಿದ್ದಾರೆ, ಅವ್ರನ್ನ ಕರೆದು ಅವ್ರಿಗೇನು ಸೌಲಭ್ಯ ಮಾಡಿಕೊಟ್ಟಿದ್ರಿ ಕಂಪ್ನಿ ಕಡೆಯಿಂದ? ನಾವು ಅವ್ರಿಗೆ ಇಷ್ಟು ಅಪ್ಲೈ ಮಾಡಿದ್ರೆ ಇಷ್ಟು ಮಿಕ್ಸರ್ ಮಾಡಿದ್ರೆ ಇಷ್ಟು ಅಂತ ಮಾಡೋದಿಲ್ಲ. ಅದಕ್ಕೇನಾದ್ರು ಅವ್ರಿಗೆ ಕಂಪ್ನಿ ಕಡೆಯಿಂದ ಅವ್ರಿಗೆಲ್ಲ ಮೆಟೀರಿಯಲ್ ಎಲ್ಲ ಇದು ಎಲ್ಲ ಇಲ್ಲಿದೆ, ವಿಡಿಯೋ ಇದೆ. ಆದರೆ ಬೇಡ, ಈಗ ಬಾಯಲ್ಲಿ ಹೇಳಿ. ಅವ್ರಿಗೆ ಎಲ್ಲ ಸವಲತ್ತುಗಳು ಏನೇನು ನಾವು ಪ್ರಾಡಕ್ಟ್ ತಿಂಡಿಗಳು ಮಾಡ್ತೀವಿ ಅದಕ್ಕೆ ತಕ್ಕ ಅದೆಲ್ಲ ಸವಲತ್ತುಗಳನ್ನು ನಾವು ಕೊಡ್ತೇವೆ. ಮಾಡೋಕ್ಕೊಂದು ಕಾಮನ್ ಜಾಗ ಬೇಕಲ್ಲ? ಅದು ಇದೆ ಸರ್, ಇಟ್ಕೊಂಡಿದ್ದೀವಿ. ಪುರಿಗಾಲಲ್ಲೇ ಇಟ್ಟಿದ್ದೀವಿ ಸರ್. ಪುರಿಗಾಲಿನಲ್ಲಿ ಒಂದು ಜಾಗ ಇದೆ, ಅಲ್ಲಿ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಈ ಉತ್ಪನ್ನನ ಮಾಡ್ತಾರೆ. ಇಷ್ಟು ಬೇಕು ಅಂತ ನಿರ್ಧಾರ ಮಾಡೋದು ಯಾರು ಸರ್? ನಮಗೆ ಆರ್ಡರ್ ಬರ್ತದೆ. ಎಲ್ಲಿಂದ? ನಮಗೆ ಈಗ ನಾವು ಒಂದು CFTRಗೆ ಹಾಕಿದ್ದು, ನಾವು ಬೆಂಗಳೂರು ನಬಾರ್ಡ್ ಆಫೀಸ್ಗೆ ಹಾಕಿದ್ದು, ರಾಯಚೂರಲ್ಲಿ ಹಾಕಿದ್ದು, ಮಂತ್ರಿ ಮಾಲಲ್ಲಿ ಹಾಕಿದ್ದು, ಕೇರಳದಲ್ಲಿ ಮಾರ್ಕೆಟ್ ಮಾಡ್ತೀವಿ. JSS ಜಾತ್ರೆ ನಡೀತಲ್ಲ ಸರ್, ಸುತ್ತೂರು ಜಾತ್ರೆಯಲ್ಲಿ ಅಲ್ಲಿ ನಮ್ಗೊಂದು ವಾರ ನಮಗೆ ಮಾರ್ಕೆಟ್ ಸಿಕ್ತು. ನಾವು ಎಲ್ಲಿ ನಮಗೆ ಜನ ಜಾಸ್ತಿ ಸೇರ್ತಾರೆ ಅಲ್ಲಿ ನಾವು ಪ್ರಾಡಕ್ಟ್ನ ಇನ್ಸ್ಟಾಲ್ ಮಾಡ್ತೀವಿ. ನಾವು ಕೆಲವು ಸಾರಿ ಲಾಭ ಆಗುತ್ತೆ, ಕೆಲವು ಸಾರಿ ನಷ್ಟನೂ ಆಗುತ್ತೆ. ಈಗ ನಾವು ಇದಕ್ಕೆ ಕೇರಳಕ್ಕೆ ನಾವು ಕಳಿಸಿದ್ದು, ಅಲ್ಲಿ ಹೋಗೋದು 3 ದಿನ ಆಯಿತು. ನಮಗೆ ಸ್ವೀಟು ಸ್ವಲ್ಪ ನಮ್ಮದು FSSAI ಇದಿದೆ ಸರ್, ಅಕ್ಕಿ ಅದರಲ್ಲಿ ಅವ್ರು ಟೆಸ್ಟ್ ಮಾಡಿಬಿಟ್ಟು ಸ್ವಲ್ಪ ಅದನ್ನು ರಿಜೆಕ್ಟ್ ಮಾಡಿದ್ರು. ನಮ್ಮನ್ನು ಸ್ವಲ್ಪ ನಷ್ಟ ಆಗ್ತದೆ ಸರ್. ಈಗ ಗುಣಮಟ್ಟ ಏನು ಉತ್ಪನ್ನಗಳನ್ನು ನೀವು ಮಾಡ್ತಿರಲ್ಲ, ಅದಕ್ಕೆ ತರಬೇತಿನ ಅದೇ ಈಗ ಹೇಳಿದ್ರೆ ಎಂಟರ್ಪ್ರಿನರ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಂದು ಮಾಡಿಸಿದ್ವಿ ಅಂತ. CFTRI ಆಗಲಿ ಬೇರೆ ಬೇರೆ ಕಡೆ ಏನಾದ್ರು ಎಲ್ಲ ಬಂದು ಗುಣಮಟ್ಟ ಟೆಸ್ಟ್ ಮಾಡಿದ್ದಾರೆ. ಅವರೆಲ್ಲ CFTRನವ್ರು ಬಂದಿದ್ದಾರೆ ನಮಗೆ. ಪ್ರತಿಯೊಬ್ಬರು ಕೂಡ ನಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರು ಬಂದಿದ್ದಾರೆ. ಅವರೆಲ್ಲ ಬಂದು ನೋಡಿ ನಮಗೆ ಇದು ಲೈಸೆನ್ಸ್ ಕೊಟ್ಟಿದ್ದಾರೆ ಸರ್. ಓಕೆ. ಅದರ ಪ್ಯಾಕಿಂಗ್ ಎಲ್ಲ ಹೇಗೆ ಸರ್? ನಾವು ಮೈಸೂರಿನಿಂದ ಪ್ಯಾಕಿಂಗ್ ತಗೊಂಡೋಗ್ಬಿಟ್ಟು ಅದಕ್ಕೆ ನಮ್ಮದೇ ಆದ ಲೋಗೋ ಹಾಕಿ ಅದನ್ನು ನಾವು ಪ್ಯಾಕ್ ಮಾಡಿ ನಾವು ಹೊರಗಡೆ ಕಳಿಸ್ತೀವಿ ಸರ್.
ಓಕೆ, ನಿಮ್ಮದು ಬಿಜೆಪುರ ರಾಗಿ ರೈತ ಉತ್ಪಾದಕ ಕಂಪನಿ ಕಂಪನಿ. ಹೌದು ಸರ್. ಆಯ್ತಪ್ಪ. ಈಗ ಅದಕ್ಕೆ ನೀವು ಪ್ರತ್ಯೇಕವಾಗಿ ಹೆಣ್ಮಕ್ಳದೊಂದು ಗುಂಪು ಮಾಡಿದ್ದೀರಿ. ಅದೊಂದು ಗುಂಪು ಮಾಡಿದ್ದೀವಿ. FIG ಗ್ರೂಪ್ ಅಂತ ನಾವು ಯಾರು ಸೇರ್ದಾರಿದ್ದಾರೆ ಅವ್ರು 20 ಜನ ಸೇರಿ ಒಂದೊಂದು ಗುಂಪು ಮಾಡಿ ಅವ್ರನ್ನ ಒಂದೊಂದು ಗುಂಪು ಮಾಡಿ ಅವರಿಂದ ನಾವು ಸ್ಮಾಲ್ ಅಮೌಂಟಾಗಿ ಇದನ್ನು ಕಲೆಕ್ಟ್ ಮಾಡಿ ಅವ್ರ ಗುಂಪಲ್ಲೇ ಇಟ್ಕೊಂಡು ಅವರ ಫೈನಾನ್ಷಿಯಲ್ ಅವರು ಸೇವಿಂಗ್ ಮಾಡ್ತಾರೆ. ಅದರ ಮೇಲೆ ನಾವು ಇವು ನಬಾರ್ಡ್ ಕಡೆಯಿಂದ ನ್ಯಾಪ್ಕಿಸನ್ ಕಡೆಯಿಂದ ಸಾಲ ಕೊಡಿಸ್ತೀವಿ ಗುಂಪುಗಳಿಗೆ. ಹಾಂ, ಸಾಲ ತಗೊಂಡು ಏನು ಮಾಡ್ತಾರೆ ಅವ್ರದ್ದು ದುಡಿಮೆ ಮಾಡ್ಕೊಂಡು ಅವರು ತಿಂಗಳು 2,000 ಈಗ 50,000 ಕೊಟ್ಟರೆ ತಿಂಗಳಿಗೆ 2,000 ಕಟ್ತಾರೆ. ಅಲ್ಲ, ಯಾತಕ್ಕೆ ಸಾಲ? ಬೇಸಾಯ ಮಾಡಕ್ಕೆ ತಕ್ಕತ್ತಾರೆ, ಹಸು ತಗೊಳಕ್ಕೆ ತಕ್ಕತ್ತಾರೆ. ಅವರ ಇದಕ್ಕೆ ತಗೊಳ್ತಾರೆ ಸರ್, ಕಟ್ತಾ ಇದ್ದಾರೆ ಸರಿಯಾಗಿ. ಈಗ ನೀವು ಕೂಡ ಏನು ಇನ್ಪುಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಅಂದ್ರೆ ಗೊಬ್ಬರ ಮಾರೋದು, ಬೀಜ ಎಲ್ಲ ಮಾಡ್ತಿದ್ದೀವಿ ಸರ್. ಹೌದಾ? ಗೊಬ್ಬರ, ಬಿತ್ತನೆ ಬೀಜ ಪ್ರತಿಯೊಂದು ಲೈಸೆನ್ಸ್ ಇದೆ ನಮಗೆ, ಎಲ್ಲನೂ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಪ್ರತಿಯೊಂದು ಗೊಬ್ಬರ, ಬಿತ್ತನೆ, ರೈತರಿಗೆ ಸಲಕರಣೆಗಳಿಗೆ ಏನೇನು ಬೇಕು ಎಲ್ಲೂ ಹೊರಗಡೆ ಹೋಗಬಾರ್ದು. ಒಂದು ಗುದ್ಲಿಂದ ಹಿಡ್ದು ಕುಡ್ಲಿಂದ ಹಿಡ್ದು ಟಾರ್ಪಲಿಂಗ್ಸು, ಮಲ್ಚಿಂಗ್ ಸೀಟು ಮತ್ತು ಗ್ರೀನ್ ಸೀಟು ಪ್ರತಿಯೊಂದನ್ನು ಕೂಡ ನಾವು ಮಾಡ್ತೀವಿ. ಮತ್ತು ಇಪ್ಲೇರಿಗೆ ಬರೋ ಔಷಧಿಗಳು ಇರ್ತಾವಲ್ಲ, ಸುಣ್ಣ, ಅಲ್ಲಿಂದ ಕೂಡ ಪ್ರತಿಯೊಂದು ನಾವೆಲ್ಲ ಮಾಡ್ತೀವಿ ಸರ್. ಇನ್ಪುಟ್ ಬೀಜ ಎಲ್ಲಿ ಮಾಡಿದ್ದೀರಿ ಅಂಗಡಿನ? ಪುರಿಗಲ್ಲಿ ಇಲ್ಲಿ ಮೇನ್ ರೋಡ್ ಪೋಸ್ಟ್ ಆಫೀಸ್ ಎದುರುಗಡೆ ಒಂದು ಗೋಡನ್ ಮಾಡಿದ್ದೀವಿ ಸರ್. ಮತ್ತು ಪಂಡಿತಳ್ಳಿ ಅಂತ ಇದೆ ಅಲ್ಲಿ ಮೇನ್ ರೋಡಲ್ಲಿ ಕೊಳ್ಳೇಗಾಲಕ್ಕೆ ಹೋಗೋ ರಸ್ತೆಯಲ್ಲಿ, ಅಲ್ಲಿ 2 ಗೋಡನ್ ಮಾಡ್ಕೊಂಡು ಅಲ್ಲೂ ಗೊಬ್ಬರ ಮಾಡ್ತಾ ಇದ್ದೀವಿ ಸರ್. 3 ಅಂಗಡಿ? 3 ಅಂಗಡಿ ಮಾಡ್ತೀವಿ ಸರ್. ಪರವಾಗಿಲ್ಲ. ಯಾರು ನೋಡ್ಕೋತಾರೆ ಸರ್? ನಾವು ಅಲ್ಲಿ 2 ಡೈರೆಕ್ಟ್ರಿಗೆ ಜವಾಬ್ದಾರಿ ಕೊಟ್ಟು ಅವ್ರ ಕೈಲಿ ಎಲ್ಲ ತಗೊಂಡು ಚೆಕ್ ತಗೊಂಡು ಅವ್ರಿಗೆ ಒಂದಷ್ಟು ಇಷ್ಟು ಲಕ್ಷ ರೂಪಾಯಿ ಪ್ರಾಡಕ್ಟ್ ಹಾಕ್ತಿದ್ದೀವಿ. ಅವ್ರಿಗೆ ನಾವು ಇದು ಮಾಡ್ತೀವಿ, ನಿಮಗೆ ಅವರ ಶ್ರಮಕ್ಕೆ ಏನು ಕೊಡಬೇಕು ನಾವು ಕೊಡ್ತೀವಿ. ನಮ್ಮ ಲಾಭ ನೋಡ್ಕೊಂಡು ಅವ್ರು ಉಳ್ಕೊಳ್ಳೋದ್ರಲ್ಲಿ ಬಂದಾಗಲೇ ಸ್ವಲ್ಪ ಜಾಸ್ತಿ ಬಂದಾಗ ಅವ್ರಿಗೆ ಕೊಡ್ತೀವಿ ಸರ್. ವಿಶ್ವನಾಥ್ ಅವರೇ, ಈಗ ನಬಾರ್ಡ್ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಿಮಗೆ ನೆರವು ಕೊಡ್ತು. ಹೌದು ಸರ್. ಹಾಗಾಗಿ ತಾವು ಕಂಪನಿ ಮಾಡಿದ್ರಿ. ಹೌದು ಸರ್. ನೆರವು ಕೊಡಲಿಲ್ಲ ಅಂದರೆ ಮಾಡ್ತಿರ್ಲಿಲ್ವೇ ಸರ್? ನೆರವು ಕೊಡಲಿಲ್ಲ ಅಂದರೆ ನಮಗೆ ಇದ್ರ ಬಗ್ಗೆನೇ ಗೊತ್ತೇ ಇರಲಿಲ್ವಲ್ಲ ಸರ್. ಹಿಂಗೆ ನಬಾರ್ಡ್ ಕಡೆಯಿಂದ ವಿಕಸನದವ್ರು ಬರದೇ ಹೋಗಿದ್ರೆ ನಮಗೇನು ಗೊತ್ತೇ ಇರಲಿಲ್ಲ. ಅವರು ಕೆಂಪಯ್ಯ ಸರ್ ಮತ್ತು ಗುರು ಸರ್ ಇಲ್ಲದೆ ಅವರು ಬಂದು ಹೇಳಿದಾಗತ್ತೆ ನಮಗೆ ಗೊತ್ತಾಗೋದು ಹಿಂಗೆ ಇದೆ. ಆಯ್ತರಪ್ಪ, ಈಗ ಅವರೊಂದು 3 ವರ್ಷ ಕೊಡ್ತಾರೆ ನಿಮಗೆ ಅಲ್ವಾ? ಅಂದ್ರೆ ಇನ್ನೂ ಈಗ ಕೊಡ್ತಾ ಇದ್ದಾರೆ ಸರ್. ಏನೇನು ಕೊಡ್ತಿದ್ದಾರೆ ನಿಮ್ಗೆ ಅನುಕೂಲ ಸರ್? ಈಗ ಇವ್ರಿಗೆ CEO ಮತ್ತು ಅಕೌಂಟೆಂಟ್ಗೆ ಸಂಬಳ ಕೊಡ್ತಾ ಇದ್ದಾರೆ. ನಿಜ. ಮತ್ತೆ ಆಫೀಸ್ಗೆ ಮೇಂಟೆನೆನ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಮತ್ತೆ ಬಾಡಿಗೆನೂ ಕೊಡ್ತಾ ಇದ್ದಾರೆ ಸರ್. 6 ತಿಂಗಳಿಗೊಂದ್ಸರಿ ನಾವು ಏನು ಮಾಡ್ತಾ ಇದ್ದೀವೋ, ನಮ್ಮ ಕಂಪ್ನಿ ಹೆಂಗೆ ಹೋಯ್ತಾ ಇದೆಯೋ, ಏನು ಟ್ರಾನ್ಸಾಕ್ಷನ್ ಮಾಡ್ತಾರೋ ಅದು ನೋಡ್ಕೊಂಡು ಅವರು ನಮಗೆ 6 ತಿಂಗಳಿಗೊಂದ್ಸರಿ ಅದನ್ನು ಹಣ ಬಿಡುಗಡೆ ಮಾಡ್ತಾರೆ ಸರ್. ಈಗ ಎಷ್ಟು ವರ್ಷ ಆಯ್ತು ತಮ್ಮದಾಗಿ? 2 ವರ್ಷ ಆಯ್ತು ಸರ್. ಇನ್ನೂ 1 ವರ್ಷ ಕೊಡ್ತಾರೆ. 1 ವರ್ಷ ಕೊಡ್ತಾರೆ. ಆಮೇಲೆ ನಾವು ಕಂಪ್ನಿ ಅಲ್ಲಿವರೆಗೆ ನಾವು ಬೆಳವಣಿಗೆ ಆಗಿರ್ತೀವಲ್ಲ ಸರ್. ನಾವು ಬೆಳವಣಿಗೆ ಆಗಿರ್ತೀವಿ. ಇವಾಗ ಆಲ್ರೆಡಿ ನಿಮ್ಮ ಬಿಸ್ನೆಸ್ ಪ್ಲಾನ್ ಹೇಳಿ. ಇನ್ನೊಂದು ವರ್ಷ ಆದ್ಮೇಲೆ ಯಾವುದೇ ಸಹಾಯಧನ ನಿಮಗೆ ಸಿಗಲ್ಲ ಸರ್. ಆಗ ಹೇಗೆ ನಿರ್ವಹಣೆ ಮಾಡ್ತೀರಿ ಸರ್? ನಾವು ಈಗಾಗಲೇ ಒಂದು ಪ್ಲಾನ್ ಮಾಡ್ಕೊಂಡು ಏನು ಮಾಡಿದ್ವಿ? ನಾವೀಗ ಎಣ್ಣೆ ಗಾಣ ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಕಡಲೆಕಾಯಿ, ನಮ್ಮಲ್ಲಿ ಕಡಲೆಕಾಯಿ ಬೆಳೆಯೋದು ಜಾಸ್ತಿ. ಎಲ್ಲಿ? ನಮ್ಮ ಹನೂರು ಕ್ಷೇತ್ರದಲ್ಲಿ ಕಡಲೆಕಾಯಿ ಎಣ್ಣೆ ಮಾಡಿಕೊಂಡು ಅದನ್ನು ನಾವು ವ್ಯಾಪಾರ ಈಗ ಆಲ್ರೆಡಿ ಮಾಡ್ತಾ ಇದ್ದೀವಿ ಸರ್. ಈಗ ಬೇರೆ ಅಂದರೆ ನಮ್ಮ ಷೇರುದಾರರೇ ಒಬ್ಬರು ಮಾಡ್ತಾ ಇದ್ದಾರೆ, ಎಣ್ಣೆ ಮಿಲ್ ಇಟ್ಕೊಂಡಿದ್ದಾರೆ. ಅದ್ರಲ್ಲಿ ಅಲ್ಲಿ ನಾವು ನಮ್ಮದೇ ಕಡಲೆಕಾಯಿ ಕೊಟ್ಟು ಎಣ್ಣೆ ಮಾಡಿಸ್ಕೊಂಡು ಈಗ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಅದನ್ನು ನಾವೇ ಒಂದು ಮಿಲ್ ಮಾಡಬೇಕು ಅಂತ PMFME ಇಂದ ಮಾಡ್ತಾಯಿದ್ದೀವಿ ಸರ್. ಅದು ನೋಡಿಕೊಂಡು ಅದನ್ನು ಮಾಡಿಕೊಂಡು ಮತ್ತು ಅರಿಶಿನ ವ್ಯಾಪಾರ ಅದು ಮಾಮೂಲಿ ಸೀಸನ್ಲಿ ಅದು ಸರ್. ಅದು ಮತ್ತು ಯಾವಾಗಲೂ ಔಷಧಿ ಗೊಬ್ಬರ ಹೋಗ್ತಾ ಇರ್ತದೆ, ಏನು ತೊಂದರೆ ಇಲ್ಲ. ಮತ್ತು ಇವಾಗ ಮನೆ ಬಳಕೆ ದಿನ ಬಳಕೆ ವಸ್ತುಗಳನ್ನು ಮಾಡಿದ್ರೆ ನಮಗೆ ಒಳ್ಳೆಯದು ಅನ್ನೋ ಒಂದು ಐಡಿಯಾದಲ್ಲಿ ಈ ಪ್ರಾವಿಷನ್ ಸ್ಟೋರ್ ಇದು ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಈ ಸದ್ಯದಲ್ಲಿ ಇವಾಗ ಅಕ್ಕಿ ಒಂದನ್ನು ಮಾರಾಟ ಮಾಡ್ತಾಯಿದ್ದೀವಿ ಸರ್. ನಿಮ್ಮ ಅಂಗಡಿನಲ್ಲಿ ಅಕ್ಕಿ ಒಂದು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಎಲ್ಲ ಪದಾರ್ಥಗಳನ್ನು ಮಾರಾಟ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಸರ್. ಈಗ ನಿಮ್ಮದು ಖರ್ಚೇನು ಬರ್ತಾ ಇದೆ ತಿಂಗಳಿಗೆ ಸರ್? ಆಫೀಸಲ್ಲ ಸರ್, ಆಫೀಸಲ್ಲಿ ಖರ್ಚು ಸರ್ ಈಗ ಸದ್ಯದಲ್ಲಿ ಏನಿಲ್ಲ ಸರ್, ಎಲ್ಲ ಅವ್ರು ಕೊಡ್ತಾ ಇದಾರಲ್ಲ. ಅಲ್ಲ ಆಯಿತು, ಅವ್ರು ಕೊಟ್ಟರು ಅದನ್ನ ಲೆಕ್ಕ ಬರೀಬೇಕಲ್ಲ. ಹೌದು ಸರ್, ಹೌದು. ಅಂದಾಜು ಎಷ್ಟು ಬರ್ತದೆ? ಅಂದಾಜು ಈ 30,000 ರಿಂದ 40,000 ಬರ್ತದೆ ಸರ್ ಒಂದು ತಿಂಗಳಿಗೆ. ಅಂದ್ರೆ ನೀವು ಅಷ್ಟು ಸಂಪಾದನೆ ಮಾಡಬೇಕು ಸರ್. ಮಾಡ್ತೀರಿ ಅನ್ನೋಂತಹ ನಿರೀಕ್ಷೆ? ಖಂಡಿತ ಮಾಡ್ತೀವಿ ಸರ್. ಹೌದಾ? ಖಂಡಿತ ಮಾಡ್ತೀವಿ. ಕಂಪ್ನಿ ನಡೆಸ್ಕೊಂಡೇ ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಕಂಪ್ನಿ ಬಿಡಬಾರ್ದು. ಇವರು ಇನ್ನೂ ಇಬ್ಬರನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಇದ್ದೀವಿ. ಯಾಕಂದರೆ ಈಗ ಮುಂದೆ ಎಣ್ಣೆ ಗಾಣ ಮಾಡಿದ್ರೆ ಇನ್ನೂ ಇಬ್ಬರು ಬೇಕೇ ಬೇಕು. ಅವ್ರನ್ನ ಇಟ್ಕೊಂಡು ಮಾಡಬೇಕು ಸರ್, ಮಾಡ್ತೀವಿ. ಈಗ ಕಂಪ್ನಿ ಮಾಡಬೇಕು, ಕಂಪ್ನಿ ಕಟ್ಟಬೇಕು ಅನ್ನೋದು ಒಂದು ಆದರ್ಶ. ಹೌದು ಸರ್. ಅಲ್ವಾ? ಹೌದು ಸರ್. ಈಗ ಅದರ ಪ್ರಕಾರ ನೀವು ಮಾಡಿದ್ದೀರಿ. ಈಗ ನಿಮಗೆ ಮುಂದಿನ ದಿನದಲ್ಲಿ ಇದು ರೈತರ ಸಮಸ್ಯೆಗಳಿಗೆ ಪರಿಹಾರ ಆಗತ್ತೆ, ರೈತರೇ ಈ ಥರ ಕಂಪ್ನಿಗಳನ್ನು ಕಟ್ಕೊಂಡ್ರೆ ಅವ್ರಿಗೆ ಪ್ರಯೋಜನ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಸರ್. ಯಾಕೆಂದರೆ
ಈಗ ರೈತರು ಈಗ ಒಟ್ಟಿಗೆ ಅಂತೂ ಯಾವುದೇ ಕಾರಣಕ್ಕೂ ಸೇರೋಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ಅವರ ಆಗುವಗಳನ್ನ ಹೇಳ್ಕೊಳ್ಳೋಕ್ಕೂ ಟೈಮ್ ಇರಲ್ಲ. ಯಾಕಂದರೆ ಆರಂಭನೇ ಅದು. ಆರಂಭ ಅಂತ ಯಾರು ಹೆಸರಿಟ್ಟರೋ ಗೊತ್ತಿಲ್ಲ, ಅದು ಆರಂಭನೇ ಅಂತ್ಯನೇ ಇಲ್ಲ. ಅದರಿಂದ ಈಗ ಕಂಪ್ನಿ ಅಂದರೆ ನಾವು ಅವ್ರನ್ನ ಹೋಗ್ತಾ ಇರ್ತೀವಿ, ಅವ್ರು ನಮ್ಮನ್ನು ನೋಡ್ತಾ ಇರ್ತಾರೆ, ಇಂಥದ್ದಿದೆ ಅಂತ ನಮ್ಮ ಹತ್ರ ಅವರ ಕಷ್ಟ ಸುಖಗಳನ್ನ ಹಂಚ್ಕೋತಾರೆ ಸರ್. ನಾವು ಅದಕ್ಕೆ ಅವ್ರಿಗೆ ಏನು ಪರಿಹಾರ ಮಾಡೋಕ್ಕಾಗುತ್ತೋ ನಮ್ಮ ಕೈಯಿಂದ ಅದನ್ನು ಮಾಡ್ತೀವಿ. ಕಂಪ್ನಿ ಒಳ್ಳೆ ರೀತಿ ಬೆಳ್ಕೊಂಡು ಹೋಗ್ಬೇಕಪ್ಪ, ಹಿಂಗೆ ಮಾಡಬೇಕು ಅಂತ ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ. ಮಾಡ್ತಾರೆ ಸರ್, ಅವರು ಸಪೋರ್ಟ್ ಮಾಡ್ತಾರೆ ನಮಗೆ. ಅಂದರೆ ರೈತರಿಗೆ ಬೇಕಾದಂತಹ ಮಾನಸಿಕವಾದ ಬೆಂಬಲನೂ ಕೂಡ ಹೌದು ಸರ್, ಹೌದು. ಕಂಪ್ನಿ ಮೂಲಕ. ಹೌದು ಸರ್. ಹೇಳಿ ಮಾಧವಯ್ಯನವರೇ, ಸರ್ ಈಗ ನೀವು ಹೇಳಬೇಕು, ಈಗ ನೀವೇನು ಕಂಪ್ನಿ ಮಾಡಿದ್ದೀರಿ, ನಿಮಗೆ ನಬಾರ್ಡಿಂದ ಈಗ ನೆರವು ಸಿಗ್ತಾ ಇದೆ ಅಲ್ವೇ? ನಿಮ್ಮದು 3 ವರ್ಷ ಆಗೋಗಿದೆ ಅನ್ಸುತ್ತೆ. ಆಗೋಗಿದೆ, 2 ತಿಂಗಳಾಗಿದೆ. 3 ವರ್ಷ ಆಗಿ 3 ತಿಂಗಳಾಗಿದೆ ಸರ್. ಹೇಳಿ, ಈಗ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ ಸರ್. ನಾವು ಔಟ್ಪುಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ತೆಂಗಿನಕಾಯಿ ಮಾರಾಟ ಮಾಡ್ತಾಯಿದ್ದೀವಿ. ತೆಂಗಿನಕಾಯಿ ರೈತರ ಹತ್ರ ಪರ್ಚೇಸ್ ಮಾಡ್ತೀವಿ, ಅದನ್ನು ತೆಂಗಿನಕಾಯಿ ಮಾರಾಟ ಮಾಡ್ತಾಯಿದ್ದೀವಿ. ನಾವು ಒಂದು 60 ಲಕ್ಷ ರೂಪಾಯಿ ಭತ್ತಕ್ಕೆ ನಾವು ಹೋಗಿದ್ದು ಅವ್ರ ಹತ್ರ ಕೇಳೋಕ್ಕೆ. ಇದು ಸ್ಟಾಕ್ ಮಾಡಿದ್ದಾರೆ ಮಂಡ್ಯದ ಹತ್ರದವ್ರು ಒಬ್ಬರು. ಅವ್ರ ಹತ್ರಕ್ಕೆ ಹೋಗಿದ್ದು. ನಾವು ಹೋಗಿದ್ದಾಗ ಅವ್ರಿಗೂ ನಮಗೂ ಬರೀ 1 ರೂಪಾಯಿನಲ್ಲಿ ಹೆಚ್ಚು ಕಮ್ಮಿ ಇದೆ. ಅದೇನಾದರೂ ನಮಗೇನು ಸಕ್ಸಸ್ ಆದರೆ ನಮಗೆ 50 ಪೈಸೆ ಸಿಗುತ್ತೆ 1 ಕೆಜಿಗೆ. 1 ಕೆಜಿಗೆ ಸರ್. ಅಂದರೆ ನೀವು ಅವ್ರು ಸ್ಟಾಕ್ ಮಾಡೋರ ಹತ್ರ ನೀವು ಖರೀದಿ ಮಾಡ್ತಾಯಿದ್ದೀವಿ. ನೀವೇ ಮಾಡ್ಬಿಡ್ಬೋದಿತ್ತಲ್ಲ ಸ್ಟಾಕು? ದುಡ್ಡು ಇರಲಿಲ್ಲ ಸರ್. ನಮಗೆ ಜಾಗ ಇರೋದಿಲ್ಲ, ಅವೆಲ್ಲ ಜಾಗಗಳು ಬೇಕು, ನಮಗೆ ಅಷ್ಟು ಬಂಡವಾಳ ಬೇಕು. ಇಲ್ಲಿ ಕಂಪ್ನಿಗಳಲ್ಲಿ ಏನು ಸಮಸ್ಯೆ ಅಂತಂದರೆ, ಇದುವರೆಗೂ ನಬಾರ್ಡ್ ಸಂಸ್ಥೆಯವರು ಮತ್ತು ವಿಕಸನ ಸಂಸ್ಥೆಯವರು ನಮ್ಮ ಕೈ ಹಿಡಿದು ಎತ್ತಿ ನಿಲ್ಲಿಸಿದ್ದಾರೆ. ಸರಿ. ಇನ್ನು ನಾವು ನಡಿಬೇಕು ಅಷ್ಟೇ. ನಿಜ. ಈಗ ಅವರು ಇನ್ನು ಮತ್ತೆ ನಮ್ಮ ನಡೆಸ್ಕೊಂಡು ಹೋದರೆ ಸರ್ಕಾರ ಅಷ್ಟು ಮಾಡೋಕ್ಕಾಗಲ್ಲ. ಅದನ್ನೇ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ನೀವು ನಡೆಯೋಕ್ಕೆ ಏನು ಪ್ರಯತ್ನ ಮಾಡ್ತಿದ್ದೀವಿ? ಈಗ ಅದಕ್ಕೆ ಔಟ್ಪುಟ್ ಹೋಗ್ತಾ ಇದೀವಿ. ಈಗ ನಾವು ಫೀಲ್ಡ್ಗೆ ಇಳಿದ್ಬಿಟ್ಟಿದ್ದೀವಿ. ಈಗ ಇದುವರೆಗೂ ಅವ್ರ ಸಹಾಯದಲ್ಲಿ ಇದ್ದೋ ನಾವು. ಈಗ ನಾವು ನಮ್ಮದೇ ಈಗ ನಾವು ಕಷ್ಟನೋ ಸುಖನೋ ಹೋರಾಟ ಮಾಡಿ ನಾವು ರೈತರ ಹತ್ರ ಹೋಗಿ ಅವ್ರಿಗೆ ಒಳ್ಳೆ ರೀತಿ ಅವ್ರನ್ನ ಮಾನಸಿಕ ಪ್ರಿಪೇರ್ ಮಾಡಿ ಅವ್ರ ರೀತಿ ನಾವು ಪರ್ಚೇಸ್ ಮಾಡಬೇಕಾಗಿದೆ. ಆದರ್ಶ ಬೇಡ ಮಾಧವಯ್ಯನವರೇ, ವಾಸ್ತವದಲ್ಲೇ ಮಾತಾಡ. ಈಗ ತಿಂಗಳಿಗೆ ಏನು ಖರ್ಚಿದೆ ನಿಮ್ಮದು? ಸರ್ ತಿಂಗಳಿಗೆ 50,000 to 60,000 ಖರ್ಚಿದೆ. 3 ತಿಂಗಳು ಆಗೋಯ್ತು. ನಬಾರ್ಡಿನ ದುಡ್ಡು ಬರ್ತಾ ಇಲ್ಲ. ಈಗ ನೀವು ಕೊಡ್ತಾ ಇದ್ದೀರಾ ಕೈಯಿಂದ? ಈಗ ನಾವು ಕೊಡ್ತಾ ಇದ್ದೀವಿ. ಹೆಂಗೆ ಕೊಡ್ತಾ ಇದ್ದೀರಿ? ಅದೇ ತೆಂಗಿನಕಾಯಿ ಮಾರಾಟಕ್ಕೆ ಇಳಿದಿದ್ದೀವಿ. ಅದು ಒಂದಾಯ್ತು. ಭತ್ತ ತರಿಸಿದ್ವು ನಾವು, ಬಿತ್ತನೆ ಭತ್ತಗಳು. ಆ ಭತ್ತಗಳು ಮಾರ್ತಾ ಇದ್ದೀವಿ. ಸರಿ. ಆ ರಾಗಿ ಬಿತ್ತನೆ ತರಿಸಿದ್ವು, ಅವೆಲ್ಲ ಮಾರ್ತಾ ಇದ್ದೀವಿ. ಅವಕ್ಕೆಲ್ರಿಗೂ ಎಲ್ಲನೂ 1 ರೂಪಾಯಿ 50 ಪೈಸೆ ಲಾಭ ಮಾಡ್ಕೊಳ್ತೀವಿ. ಎಷ್ಟು ಬಿಸ್ನೆಸ್ ನಡೆಯುತ್ತೆ ಅಂತ ಹೇಳಿದ್ರಿ ಸರ್? ನಮಗೆ ಒಂದು ತಿಂಗಳಿಗೆ 1-2 ಲಕ್ಷ ಬಿಸ್ನೆಸ್. 3 ಕೌಂಟರ್ ಇದೆ ನಿಮ್ಮದು? ಸರ್ 3 ಕೌಂಟರ್ ಇದೆ. 3 ಕೌಂಟ್ರಿಂದ ಸೇರಿ 2 ಲಕ್ಷ ಆಗುತ್ತೆ. ಒಟ್ಟು ಅವ್ರ ಸಂಬಳಕ್ಕೆ ಆಗುತ್ತೆ. ಈಗ ನಮಗೆ ಆದಾಯ ಅನ್ನೋದನ್ನ ಇವ್ರ ಸಂಬಳ ಮತ್ತೆ ಕೊಡಬೇಕಾದ್ರೆ ಎಲ್ಲ ಲೆಕ್ಕ ಹಾಕಿದ್ದೀವಿ. ಎಲ್ಲ ಸಂಬಳ ಕೊಡೋದ್ರಿಂದ ನಮಗೆ ಆದಾಯ ಸ್ವಲ್ಪ ಕಡಿಮೆ ಸಿಗುತ್ತೆ. ಅಲ್ಲ, ಸಂಬಳನಾರು ಕೂಡ ಅಷ್ಟು ಆದಾಯ ಮಾಡ್ತಿದ್ದೀರಲ್ಲ, ಅಷ್ಟಾಗುತ್ತೆ ಸರ್. ಅಲ್ವೇ? ಮುಂದಿನ ದಿನದಲ್ಲಿ ಇದನ್ನ ಇನ್ನೂ ಮೇಲ್ಮಟ್ಟಕ್ಕೆ ತರಬೇಕು ಅಂತ ಆಸೆ ಸರ್. ಆದರೆ ಈಗ ಅವ್ರು ಬಿಟ್ಟು ಹೋದ್ರು ಅಂತೇಳಿ ನೀವು ನಡೆಯೋದು ನಿಲ್ಲಿಸಿಲ್ಲ? ನಿಲ್ಲಿಸಲ್ಲ ಸರ್. ಅಲ್ವಾ? ನಿಲ್ಲಿಸೋದಿಲ್ಲ. ಈಗ ನೀವು ಹೇಳಿ ಸರ್, ಇದರಿಂದ ಏನು ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ? ಸರ್, ಇದರಿಂದ ರೈತರಿಗೆ ನಾವು ಜೊತೆಯಲ್ಲಿ ನಿಂತಿದ್ದೀವಿ ಅನ್ನೋದು ಅವ್ರಿಗೊಂದು ಬಲ ಬರ್ತದೆ. ಅವರು ನಮ್ಮ ಜೊತೆಲಿ ಇದ್ದಾರಲ್ಲ ಅನ್ನೋ ಒಂದು ಸ್ಟ್ರೆಂತು ನಮಗೂ ಬರ್ತದೆ. ಈಗ ಸಾಮಾನ್ಯವಾಗಿ ತುಂಬ ಸರಳವಾಗಿ ಹೇಳ್ಬಿಡ್ತಾರೆ, ರೈತರು ವ್ಯಾಪಾರಗಾರರಲ್ಲ ಅಂತ. ಈಗ ನೀವು ಒಬ್ಬ ರೈತ, ಒಬ್ಬ ವ್ಯಾಪಾರಗಾರನ ರೀತಿ ವ್ಯಾಪಾರ ಮಾಡ್ತಾ ಇದ್ದೀರಿ, ಆ ಥರ ಆಲೋಚನೆ ಮಾಡ್ತಿದ್ದೀರಿ. ಹೌದು ಸರ್. ನಿಮಗೆ ಇದನ್ನು ಕಂಪನಿ ಕಲಿಸ್ಕೊಡ್ತು ಅನ್ಸುತ್ತಾ ಸರ್? ಹೌದು ಸರ್. ಹೌದು ಸರ್. ಸಾರ್ವಜನಿಕ ಒಡನಾಟ ಇತ್ತು. ಜೊತೆಗೆ ಈ ದಳ್ಳಾಳಿಗಳಿಂದ ತಪ್ಪಿಸ್ಬೇಕು. ಒಬ್ಬ ರೈತ 10 ಕ್ವಿಂಟಲ್ ರಾಗಿ ಬೆಳೆದಿದ್ರೆ 1 ಎಕರೆಗೆ ಅವನು 2,000 ರೂಪಾಯಿ ಕೇಳ್ತಿದ್ದ. ಆ್ಯಕ್ಚುಲಿ ಅದು 3,000 ರೂಪಾಯಿ ಟೋಟಲಿ ನಮ್ಮ ಆದಾಯಕ್ಕೂ ನಮ್ಮ ಅಸಲಿಗೂ ಕೂಡ ಸಾಲ್ತಿರ್ಲಿಲ್ಲ. ಬಂದು 1,500 ಕೊಡ್ತೀರಾ, 2,000 ಕೊಡ್ತೀರಾ, ರಾಗಿ ಚೆನ್ನಾಗಿಲ್ಲ ನೋಡ್ರಿ, ಹಾಗೆ ಏಕನ್ರಿ ಅಂತ ಅವ್ರು ಮಾತಾಡ್ತಿದ್ರು. ಇದೆಲ್ಲ ನಮಗೂ ಮನಸ್ಸಿಗೆ ಹೋಗಿ ಸ್ವಲ್ಪ ಎಲ್ಲೋ ಅಲ್ಟಾಗ್ತಿತ್ತು. ಇವನು ಬಂದು ಅವ್ರಿಗೆ ಬಂದು ಹೇಳ್ಬಾರ್ದು, ಬಂದು ಇವನು ಹಿಂಗೆ ಹೇಳ್ತಾನಲ್ಲ ಅನ್ನೋ ರೀತಿಯಲ್ಲಿ ನಮಗೂ ಮನಸ್ಸಿಗೆ ಹೋಗಿ ಅಲ್ಟಾಗ್ತಿತ್ತು. ಅಲ್ಲ, ಈ ಕಂಪ್ನಿನೂ ನೀವು ಮಾಡೋದು ಅದೇ ಕೆಲಸನೇ. ನೀವು ಒಂದು ಮೀಡಿಯೇಟಿಂಗ್ ಏಜೆನ್ಸಿ ಥರನೇ. ಏಜೆನ್ಸಿ ಮಾಡಿದ್ರು ಕೂಡ ನಾವು ರೈತರಿಗೆ ಅನ್ಯಾಯ ಮಾಡಲ್ಲ ಸರ್. ಅದನ್ನೇ ರೈತರನ್ನ ಲಾಭದಾಯಕವಾಗಿ ತಗೊಂಡು ಹೋಗೋದೇ ನಮ್ಮ ಉದ್ದೇಶ. ಈಗ ನೀವು ಅದನ್ನು ಮೌಲ್ಯವರ್ಧನೆ ಮಾಡ್ತಿದ್ದೀರಿ ರಾಗಿನ. ಹೌದು. ಈ ಮೌಲ್ಯವರ್ಧನೆ ಮಾಡಿ ನಿಮ್ಗೆ ಹೆಚ್ಚು ಆದಾಯ ಬರುತ್ತೆ ಅಂತ ಆದರೆ ರೈತರಿಂದ ಖರೀದಿ ಮಾಡೋ ರಾಗಿಗೆ ಹೆಚ್ಚು ದರ ಕೊಡ್ತಿದ್ದೀರಾ ನೀವು? ನಾವು ಏನು ಹೆಚ್ಚಾಗಿ ಲಾಭ ಇಟ್ಕೊಳ್ಳಲ್ಲ. ಲಾಭ ಇಟ್ಕೊಂಡಿದ್ರೆ ಭಾಳ ಹೆಚ್ಚಿನ ಮಟ್ಟದಲ್ಲಿ ಹೋಗೋದು. ಅಲ್ಲ, ಲಾಭ ಬೇರೆ. ನಾವು ಅವ್ರನ್ನೂ ಸರ್ ಮಾಡ್ಕೊಂಡು ಏನು ದರಕ್ಕೆ ರಾಗಿ ಖರೀದಿ ಮಾಡ್ತಿದ್ದೀರಿ ಮಾಧವ ಸರ್? ನಾವು 2,800 - 3,000 ಅಲ್ಲಿಗೂ ಖರೀದಿ ಮಾಡ್ತೀವಿ. ಬೆಂಬಲ ಬೆಲೆ ಏನಿದೆ ಸರ್? ಬೆಂಬಲ ಬೆಲೆ ಅದು ನೇರವಾಗಿ ರೈತರಿಗೂ ಅವ್ರಿಗೆ ಅಟ್ಯಾಚ್ ಮಾಡ್ತೀವಿ ನಾವು. ಅಲ್ಲ, ಆಯಿತು, ಅದೇನಿದೆ ಅಂತ ಕೇಳಿದೆ. 3,825 ರೂಪಾಯಿ ಇದೆ. ಮತ್ತು ನೀವು ಕಡಿಮೆನೇ ಕೊಡ್ತಿದ್ದೀರಲ್ವ? ನಾವು ಕಡಿಮೆ ಕೊಡ್ತಿದ್ದೀವಿ ಅಂತಂದ್ರೆ ನಾವು
ರೆಗ್ಯುಲರ್ ಮಾರ್ಕೆಟ್ ಕಳಿಸ್ಬೇಕು ಸರ್. ಅದರಿಂದ ಅವರು ನಮಗೂ ಕೂಡ ಅವರು ಅಷ್ಟೇ ಕೂಡ. ಆಯಿತು, ಈಗ ಒಂದು ವೇಳೆ ಆದಾಯ ಮಾಡಿದ್ರಿ ಅಂತಂದರೆ ಆ ಆದಾಯನ ಒಂದು ಭಾಗನ ನೀವು ರೈತರಿಗೆ ದಾಟಿಸ್ಬೋದು. ಆಮೇಲೆ ಈಗ ಅವರು ನಾವು ಷೇರುದಾರರಿಗೆ ನಾವು ಈ ಜನರಲ್ ಬಾಡಿ ಮೀಟಿಂಗಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ನಮ್ಮ ಲಾಭ ಏನಿದೆ ಆ ಲಾಭನ ಷೇರುದಾರ ಮುಂದೆ ಇಷ್ಟಿದೆ, ಇಷ್ಟು ಜನ ಷೇರುದಾರ ಇದ್ದೀರಿ, ಇಷ್ಟು ಜನ ಡಿವೈಡ್ ಮಾಡ್ತೀವಿ ಅಂತ ಅವ್ರಿಗೆ ಡಿವೈಡೆಡ್ ಸಿಸ್ಟಮ್ ಇದ್ದೇ ಇರ್ತದೆ ಸರ್. ಅಲ್ವೇ? ಹೌದು ಸರ್. ಹೇಳಿ ವಿಶ್ವನಾಥ್ ಅವರೇ, ಸರ್ ಹೇಳಿ. ನಿಮ್ಮ ಆಲೋಚನೆಗಳು, ಯೋಜನೆಗಳು ಏನು? ನೀವು ಒಬ್ಬ ಬಿಸ್ನೆಸ್ ಮನ್ ಆಗಿ ಪರಿವರ್ತನೆ ಆಗಬೇಕು, ಆಗ್ತಾ ಇದ್ದೀರಿ. ಹೌದು ಸರ್, ಆಗ್ತಾ ಇದ್ದೀವಿ ಸರ್. ರೈತರು ಈ ಬಿಸ್ನೆಸ್ ಮನ್ ಆಗೋದು ಕಷ್ಟ ಅಂತ ನಿಮ್ಗೆ ಅನ್ಸುತ್ತಾ? ಕಷ್ಟ ಇತ್ತು ಸರ್. ಆವಾಗ ಈ ಒಂದು 6-7 ತಿಂಗಳು ಓದ್ ಸೀಸನಲ್ಲಿ ಕಷ್ಟ ಇತ್ತು ಅರಿಶಿನ ಖರೀದಿ ಮಾಡೋದಕ್ಕೆ. ಈ ಸೀಸನಲ್ಲಿ ನಮಗೇನು ಕಷ್ಟ ಅನ್ನಿಸ್ಲಿಲ್ಲ. ಯಾಕೆಂದರೆ ರೈತರು ಇವ್ರು ತಗೋತಾರೆ ಅನ್ನೋದು ಒಂದು ಅವ್ರ ಮೈಂಡಿಗೆ ಬಂದಿದೆ ಸರ್. ಇವಾಗ ಅವರೇ ಈಗ ನಮಗೆ ಫೋನ್ ಮಾಡಿ, ಈಗಲೂ ಫೋನ್ ಮಾಡಿ ಕೇಳ್ತಾರೆ ಅರಿಶಿನ ತಗೋತೀರಾ ಏನು ಅಂತ ಸರ್. ಅಂದರೆ ಈಗ ಮಾರ್ಕೆಟ್ ಒಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವೇ ಇಡೀ ಅಂತ ಅವ್ರಿಗೆ ಸಜೆಷನ್ ಕೊಡ್ತಾ ಇದ್ದೀವಿ. ಮಾರುಕಟ್ಟೆ ಅನ್ನೋದು ಒಂಥರಹ ಏನಂತೀರಿ, ಸ್ಪರ್ಧೆ ಜಾಸ್ತಿ. ಹೌದು ಸರ್, ಹೌದು. ಈಗ ನೀವು ಇನ್ಪುಟ್ ಮಾರ್ತೀರಿ, ಬೇರೆ ಬೇಕಾದಷ್ಟು ಜನ ಮಾರೋರಿದ್ದಾರೆ. ಹೌದು ಸರ್, ಹೌದು. ಕೊಂಡ್ಕೋತೀರಿ, ಅದಕ್ಕೂ ಜನ ಇದ್ದಾರೆ. ಈ ಸ್ಪರ್ಧೆನ ಹೇಗೆ ಎದುರಿಸ್ತಾ ಇದ್ದೀರಿ ಸರ್? ಈಗ ನಮ್ಮಲ್ಲಿ ನಮ್ಮ ಮಿತಿಯಿಂದ ಮೀರಿದಾಗ ನಾವೀಗ ಬೇರೆಯವರು ಕೊಡಿಸ್ತೀವಿ ಸರ್ ಅರಿಶಿನ. ನಾವೇ ಮಧ್ಯವರ್ತಿಗಳಾಗಿ ರೈತರಿಗೆ ಇಲ್ಲ ಇಷ್ಟು ಕೊಡಲೇಬೇಕು, ನೀವು ಒಳ್ಳೆ ಅರಿಶಿನ ಇದೆ ನಾವು ಅವ್ರಿಗೆ ಹೇಳ್ತೀವಿ ತಗೊಳ್ಳೋವಂಥವ್ರಿಗೂ, ಸರ್ ಇದು ಒಳ್ಳೆಯ ಅರಿಶಿನ, ಇನ್ನು ರೈತನಿಗೆ ಇದಕ್ಕೆ ಮೋಸ ಮಾಡಬೇಡಿ, ಕೊಡಿ ಅಂತ ಹೇಳಿ ಅವ್ರಿಗೆ ಕೊಡಿಸ್ತಾ ಇದ್ದೀವಿ ಸರ್, ಮಾಡ್ತಾ ಇದ್ದೀವಿ. ಅಂದರೆ ಒಂದು ಧೈರ್ಯ ಬರೋ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಹೌದು ಸರ್, ಹೌದು ಹೌದು. ಅಂದರೆ ಏನು ಈ ಪರಿವರ್ತನೆ ಇದೆ, ಏನಿದೆ, ರೈತರಾಗಿದ್ದವರು ಬಿಸ್ನೆಸ್ ಮೆನ್ ಆಗ್ತಿದ್ದೀರಲ್ಲ, ಅಂದರೆ ಬಿಸ್ನೆಸ್ ಟ್ಯಾಕ್ಟಿಕ್ಸ್ನೆಲ್ಲ ಕಲ್ತ್ಕೋಬೇಕು ನೀವು. ಕಲ್ತ್ಕೋಬೇಕು ಸರ್. ಕಲಿಸ್ತಾ ಇದ್ದಾರೆ ಇವಾಗ ಎಲ್ಲ. ಯಾರು ಕಲಿಸ್ತಿದ್ದಾರೆ? ನಮ್ಮ ರೈತರೇ ಕಲಿಸ್ತಾ ಇರೋರು ಸರ್ ಈಗ. ಯಾಕೆಂದರೆ ಅವರೇ ತಾನೆ ಸರ್ ಈಗ ನಮಗೆ ಇಂಥದ್ದಿದೆ ಹಿಂಗೆ ಮಾಡಿ ಅಂತ ಹೇಳೋರು ಅವರೇ ಹೇಳ್ತಾ ಇದ್ದಾರೆ. ಮತ್ತು ವಿಕಸನದ ಕಡೆಯಿಂದ ನಮಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಅವರು ಈಗ ಸಹಾಯ ಮಾಡ್ತಾ ಇದ್ದಾರೆ. ನೀವು ಕಂಪ್ನಿ ಜೊತೆ ನೆಟ್ವರ್ಕ್ ಇಲ್ವಾ? ಅಂದರೆ ನೀವು ಕಂಪ್ನಿಯವರೆಲ್ಲ ಸೇರ್ಕೊಂಡು ಒಂದು ಮಾರ್ಕೆಟ್ ಥರ ಏನು ಮಾಡ್ಕೊಂಡಿಲ್ವಾ? ಇಲ್ಲ ಸರ್, ಮಾಡ್ಕೊಂಡಿಲ್ಲ ಸದ್ಯಕ್ಕೆ. ಈಗ ನೋಡಿ, ಅವ್ರು ಇದ್ದಾರೆ ಮಾದೇವಯ್ಯನವರು, ಅವ್ರು ರಾಗಿ ಉತ್ಪನ್ನಗಳನ್ನು ಮಾಡ್ತಾರೆ, ಅದನ್ನ ನೀವು ಇಟ್ಟು ಮಾರ್ಬೋದು, ನಿಮ್ದು ಅರಿಶಿನ ಅವ್ರು ತಗೊಂಡು ಮಾರ್ಬೋದು. ಈ ಥರ ಯಾವತ್ತೂ ಆಲೋಚನೆ ಮಾಡಲಿಲ್ವಾ? ಮಾಡಿದ್ದೀವಿ ಸರ್, ಮಾಡಿದ್ದೀವಿ. ಇನ್ನೂ ಹಂಗೆ ಎಲ್ಲ ಕಂಪ್ನಿಗಳ ಒಂದು ನೆಟ್ವರ್ಕಿಂಗ್ ಆಗಬೇಕು ಸರ್. ಹೇಳಿ ಮಾದೇವಯ್ಯನವರೇ, ರಾಜಕೀಯದಲ್ಲಿದ್ದರೆ, ರೈತರಾಗಿದ್ದರೆ, ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಿ, ಯಾವುದು ತುಂಬ ಇಷ್ಟ ಆಗುತ್ತೆ ನಿಮಗೆ? ನನಗೆ ರೈತ ಬಿಸ್ನೆಸ್ ಮೆನ್ ಆಗಿರೋದು ತುಂಬ ಸಂತೋಷ ಸರ್. ಹಾಂ, ಸರಿ. ಈಗ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅಂದರೆ ನೀವು ಕಂಪ್ನಿಯವರೇ ಸೇರಿಕೊಂಡು, ರೈತರ ಕಂಪ್ನಿಗಳು ಬೇಕಾದಷ್ಟು ಇದ್ದಾವೆ, ನೀವೇ ಯಾಕೆ ಸೇರಿಕೊಂಡು ನಿಮ್ಮ ಉತ್ಪನ್ನಗಳನ್ನು ಪರಸ್ಪರ ಹಂಚ್ಕೊಂಡು ಮಾರಾಟ ಮಾಡಬಾರ್ದು? ಈಗ ನಮ್ಮ ಉತ್ಪನ್ನಗಳು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಬೆಂಗಳೂರಲ್ಲಾಯಿತು ಮತ್ತು ಮಂಡ್ಯದಲ್ಲಾಯಿತು. ಆ ಸಮಾವೇಶದಲ್ಲಿ ನಮ್ಮ ಉತ್ಪನ್ನ ಕೇಕ್ ಕಟ್ ಮಾಡೋದು ಒಂದು ದೊಡ್ಡ ಸಮಾವೇಶ ಆಯಿತು. ಆ ಸಮಾವೇಶದಲ್ಲಿ ನಮ್ಮ ಕಂಪ್ನಿಯಿಂದ ಆದಂಥ ಕೇಕು ಇದಕ್ಕಿಂತ ದೊಡ್ಡದಾಗಿ ಮಾಡಿಸಿದ್ದು. ಆ ಕೇಕ್ ನಮ್ಮ ಸಮಾವೇಶದಲ್ಲಿ ಉದ್ಘಾಟನೆ ಆಯಿತು. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಬಂದಿದ್ದರು. ಅಲ್ಲೂ ಕೂಡ ನಮ್ಮ ಕಂಪ್ನಿ ಕೇಕೆ. ಮತ್ತು ಎಲ್ಲ ಸಭೆ ಸಮಾರಂಭಗಳು, ರಾಜ್ಯ ಮಟ್ಟ ಸಮಾವೇಶಗಳಲ್ಲೆಲ್ಲ ನಮ್ಮ ಕಂಪ್ನಿ ಉತ್ಪನ್ನಗಳನ್ನೇ ಪ್ರದರ್ಶನದಲ್ಲಿ ಭಾಳ ಯಶಸ್ಸು ಗಳಿಸಿವೆ. ಅಲ್ರಪ್ಪ, ಈಗ ತುಂಬ ಸರಳವಾಗಿ ಕೇಳ್ತಾ ಇದ್ದೀನಿ. ಇವ್ರ ಹತ್ರ ಅರಿಶಿನ ಇದೆ, ನಿಮ್ಮ ಹತ್ರ ರಾಗಿ ಇದೆ, ನೀವಿಬ್ರ್ಯಾಕೆ ಪರಸ್ಪರ ಹಂಚ್ಕೋತಾ ಇಲ್ಲ ಅಂತ ಕೇಳಿದ್ದಷ್ಟೇ. ಈಗ ಅದಕ್ಕೆ ಒಂದು ಬೈಯರು ಶೆಲ್ಲರು ಅಂತ ಒಂದು ಮಾಡಿದರು ಸರ್. ಅದ್ರ ಜೊತೆಗೆ ಎಲ್ಲ ಸಭೆ ಮೀಟ್ ಮಾಡಿದರು. ಇವರು ಬಂದಿದ್ದರು, ನಾವು ಬಂದಿದ್ದೋ. ಈಗ ನಮ್ಮ ಹತ್ರ ವಿಪಾಕ್ ಕಂಪ್ನಿ ಅಂತ ಒಬ್ಬರು ಬೆಂಗಳೂರಲ್ಲಿದ್ದಾರೆ. ವಿಪಾಕ್ ಕಂಪ್ನಿ ಓನರ್ ಅವರು ಶ್ರೀ ರವಿಶಂಕರ್ ಗುರೂಜಿಯವರ ಒಡನಾಟ ಇರೋರು. ಅವರು ನಮ್ಮ ಕಂಪ್ನಿ ಜೊತೆಲಿ ಸಂಪರ್ಕದಲ್ಲಿದ್ದಾರೆ. ಅವರು ನಿಮ್ಮ ಪ್ರಾಡಕ್ಟ್ ಕೊಡಿ ಅಂದ್ಬಿಟ್ಟು ತರಿಸ್ಕೊಂಡಿದ್ದಾರೆ ನಮ್ಮಿಂದ. ಸರಿ, ಶ್ಯಾಂಪಲ್ಲ ಅಲ್ಲಿಗೆ ನಾವು ಕೊಟ್ಟಿದ್ದೀವಿ. ಅಲ್ಲಿ ಏನಾದ್ರು ಸಕ್ಸಸ್ ಆದರೆ ದೊಡ್ಡ ಮಟ್ಟದ ಇದಾಯ್ತದೆ. ರವಿಶಂಕರ್ ಗುರೂಜಿಯವರ ಆಶ್ರಮದವರು ವಾರದಲ್ಲಿ 2 ದಿನ ನಮ್ಮ ಕಂಪ್ನಿಲಿ ನಿಮ್ಮ ಪ್ರಾಡಕ್ಟ್ನ ಇದು ಮಾಡಿ ನಾವು ತಿಂದಿದ್ದೀವಿ, ಚೆನ್ನಾಗಿದೆ ಅಂತ ಆ ಕಡೆಯಿಂದ ನಮಗೆ ಕರೆ ಕೂಡ ಬಂದಿದೆ. ಓಕೆ. ನೀವು ವಿಶ್ವನಾಥ್ ಅವರ ಏನೇನು ಪ್ರಯತ್ನಗಳು ನಡೆಸಿದಿರಿ ಮಾರಾಟ ಹೆಚ್ಚು ಮಾಡ್ಕೊಳ್ಳೋದಕ್ಕೆ? ಹೌದು ಸರ್, ನಾವು ಮಾರಾಟ ಹೆಚ್ಚು ಮಾಡ್ಕೋಬೇಕು ಅಂದರೆ ಸರ್, ನಾವೀಗ ಕಡಲೆಕಾಯಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ, ಯಾಕಂದರೆ ಅದು ದಿನಬಳಕೆ ವಸ್ತು ಆಗಿರೋದ್ರಿಂದ ಅದು ಜನರಿಗೆ ಅರಿವು ಮೂಡಿಸ್ತಾ ಇದ್ದೀವಿ ಸರ್. ಯಾಕಂದರೆ ಈ ಆರೋಗ್ಯದಲ್ಲಿ ಏನೇನು ತೊಂದರೆಗಳಾಗ್ತಾಯಿವೆ ಈಗ ಉಪಯೋಗಿಸ್ತಿರುವಂಥ ಎಣ್ಣೆಗಳಿಂದ, ಈಗ ಅದನ್ನೆಲ್ಲ ಹೇಳ್ತಾ ಇದ್ದೀವಿ ನಾವು ಎಲ್ಲ ರೈತರಿಗೂ. ನಾವು ನಮ್ಮ ಷೇರ್ದಾರಿಗೆ ಹೇಳ್ತಾ ಇರೋದು ಏನಂದರೆ, ಈ ನಮ್ಮ ಎಣ್ಣೆನೇ, ನಮ್ಮ ಕಂಪ್ನಿಲಿ ಸಿಗುವಂಥ ಎಣ್ಣೆನೇ ನೀವು ಮನೆಗೆ ಉಪಯೋಗಿಸಿ ಫಸ್ಟು.
ಅದೇ ಅಷ್ಟು ವ್ಯಾಪಾರ ಆಗ್ಬಿಟ್ರೆ ಸರ್ ಅಷ್ಟೇ ಸಾಕು, ಬೇಕಾದಷ್ಟು. ನಿಮ್ಮ ಏನು ಶೇರ್ದಾರ್ ಇದಾರಲ್ಲ ಅವರು ಮನೆ ಬಳಕೆಗೆ ಏನ್ ತಗೋತಾರೆ ಆ ಉತ್ಪನ್ನಗಳನ್ನ ಕಂಪನಿಯಿಂದ ಖರೀದಿ ಮಾಡಿದ್ರು ಸಾಕೆ. ಹೌದು ಸರ್, ಆ ಪ್ರಯತ್ನ ಮಾಡ್ತಾ. ಅದೇ ಸರ್, ಈಗ ಅಕ್ಕಿ ಮಾರ್ತೀನಿ, ಅಕ್ಕಿ ಮತ್ತೆ ಎಣ್ಣೆ ಇವೆರಡು ಈಗ ಹೋಗ್ತಾ ಇದಾವೆ ಸರ್. ಇನ್ ಮುಂದೆ ಒಂದೊಂದಾಗಿ ದಿನಬಳಕೆ ವಸ್ತುಗಳನ್ನ ಮಾರಾಟ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಲ್ವೇ? ಹೌದು ಸರ್. ಈಗ ಪೇಟೆನಲ್ಲಿ ಒಂದು ಡಿಪಾರ್ಟ್ಮೆಂಟ್ ಸ್ಟೋರ್ ತರ ನೀವು ಒಂದು ಮಾಡ್ಬಿಡ್ಬೋದಲ್ಲ. ರೂರಲ್ ಮಾರ್ಟ್ ಮಾಡಕ್ಕೆ ನಾವು ನಬಾರ್ಡ್ ಮೇಡಮ್ನವ್ರು, ರಚಿತಾ ಮೇಡಮ್ನವ್ರು ಇದ್ದಾರೆ. ರೂರಲ್ ಮಾರ್ಟ್ ಅಂತ ವೆರಿ ಗುಡ್. ಎಲ್ಲ ಪದಾರ್ಥಗಳು ಕೂಡ ಒಂದೇ ರೀತಿ ಒಂದೇ ಕಡೆ ಸಿಕ್ಕಬೇಕು ಅಂತ ಅನ್ನೋದಕ್ಕೆ ಅವರು ಬಂದು ನಮಗೆ ಒಂದು ಆದೇಶ ಮಾಡಿ ನಿರ್ದೇಶನ ಮಾಡಿಕೊಟ್ಟು ಹೋಗಿದ್ದಾರೆ. ಮುಂದೆ ಒಂದು ರೂರಲ್ ಮಾರ್ಟ್ ಬರುತ್ತೆ, ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ಸರ್. ಮತ್ತೆ ನಾವು ರಾಗಿನ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡ್ತಕ್ಕಂಥ ಒಂದು ಮಿಲ್ ಮಾಡಿ ಹಸಿಟ್ಟು ಅಂತೀವಿ, ಹಿಟ್ಟನ್ನ ನಾವು ಅದನ್ನು ಪ್ಯಾಕ್ ಮಾಡಿ ನಾವು ಗ್ರೇಡಿಂಗ್ ಮಾಡಿ ನಮ್ಮ ಕಂಪ್ನಿಗಿಂತ ಮಾರಾಟ ಮಾಡಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡಿದ್ದೀವಿ ಸರ್. ಉಳಿದ್ರಪ್ಪ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಮಾದೇವಯ್ಯನವರೇ? 9945558623. ಇನ್ನೊಮ್ಮೆ ಹೇಳ್ತೀರಾ? 9945558623. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9945558623. ತಮ್ಮದು ವಿಶ್ವನಾಥ್ ಅವರೇ? 9731027905. ಇನ್ನೊಮ್ಮೆ ಹೇಳ್ತೀರಾ? 9731027905. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9731027905. ಒಳ್ಳೆಯದು ವಿಶ್ವನಾಥ್ ಅವರೇ ಹಾಗೂ ಮಹದೇವಯ್ಯನವರೇ, ಇದುವರೆಗೂ ನಿಮ್ಮ ಕಂಪನಿ ಕಟ್ಟಿದ್ರ ಬಗ್ಗೆ, ಅದರ ಭವಿಷ್ಯದ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಇದುವರೆಗೆ ಅರಿಶಿಣ ಮತ್ತು ರಾಗಿ ಬೇಸಾಯ ಹಾಗೂ ಮಾರಾಟವನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮುತ್ತತ್ತರಾಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಡಿ ವಿಶ್ವನಾಥ್ ಮತ್ತು ಬಿಜಿಪುರ ರಾಗಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಬಿಎಸ್ ಮಹದೇವಯ್ಯ. ಮುಂದಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ನೋಂದಣಿಯನ್ನು ಕುರಿತು ಕಂಪನಿ ಕಾರ್ಯದರ್ಶಿ ಶ್ರೀಪಾದ್ ಸಾರಂಗ್ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.